ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2024 ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ನೋಡೋಣ. ತರಗತಿ 9ನೇ ವಿಷಯ ಗಣಿತ, ಅಂಕಗಳು 80, ಸಮಯ 3 ಗಂಟೆ. ಈ 3 ಗಂಟೆಯಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಬಿಡಿಸಬೇಕು, ಅದರ ಪರಿಹಾರವನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಅತ್ಯಂತ ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಮೊದಲನೇ ಪ್ರಶ್ನೆ, 4ರ ಘಾತಾಂಕ 3/2 ಬೆಲೆಯನ್ನು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 4ರ ಘಾತಾಂಕ 3/2 ಅಂದರೆ ಏನಾಗ್ತದೆ ಅಂತಂದ್ರೆ ಈ 2 ಸ್ಕ್ವೇರ್ ಅಂತ ಹೇಳಿ ಬರ್ಕೊಳ್ಬೋದು. ಹೋಲ್ ಘಾತಾಂಕ 3/2, 2 ಸ್ಕ್ವೇರ್ ಅಂದರೆ 4 ಆಗ್ತದೆ. ಇದನ್ನು ಈ ರೀತಿ ಬಿಡಿಸಿದಾಗ 2ರ ಘಾತಾಂಕ 3/2 ಅಂತ ಹೇಳಾಗ್ತದೆ. 2 ಕ್ಯಾನ್ಸಲ್ ಆಯಿತು. 2ರ ಘಾತಾಂಕ 3, ಇದು ಬೆಲೆ ಎಷ್ಟು ಬರ್ತದೆ? 8. ಸರಿಯಾದ ಆಪ್ಷನ್ ಎ, ಉತ್ತರ 8. ಆಪ್ಷನ್ ಎ, ಉತ್ತರ 8. ಎರಡನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಅಳತೆ ಅಂತ ಹೇಳಿ ಕೇಳಿದ್ದಾರೆ. 60ರ ಶೃಂಗಾಭಿಮುಖ ಕೋನ 60 ಆಗ್ತದೆ. ಇದ್ರದ್ದು ಪರ್ಯಾಯ ಕೋನ 60 ಆಗ್ತದೆ. 60 + x = 120, 180. ಯಾಕಂತಂದ್ರೆ ಸರಳ ಯುಗ್ಮ ಕೋನ. x = 180 - 60 ಡಿಗ್ರಿ ಎಷ್ಟಾಗ್ತದೆ ಅಂತಂದ್ರೆ x = 120 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ, 120 ಡಿಗ್ರಿ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಬಹುಪದೋಕ್ತಿ p(x) = 3x² - 2ರಲ್ಲಿ p(1) ಬೆಲೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 1ಅನ್ನು ಆದೇಶ ಮಾಡಿದಾಗ 3x² - 2ರಲ್ಲಿ 3 × -1² - 2, 3 - 2 ಅಂತಂದಾಗ ಉತ್ತರ ಏನು ಬರ್ತದೆ? 1. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ 1. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಮೀಕರಣ x + 2y = 6ರ ಒಂದು ಪರಿಹಾರವು ಏನಾಗ್ತದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ x ಬೆಲೆ 2 + 2 × 2 = 6, 2 + 4 = 6, 6 = 6 ಅಂತ ಬಂತು. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಉಳಿದ ಬೆಲೆಗಳನ್ನು ಯಾವುದನ್ನೂ ಆದೇಶ ಮಾಡ್ರಿ, ಅಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ. ಆಪ್ಷನ್ ಡಿ ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಎಂ ಬಿಂದುವು ಎಕ್ಸ್ ಅಕ್ಷದ ಮೇಲಿದ್ದರೆ ಅದರ ನಿರ್ದೇಶಾಂಕಗಳು ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ ಅಕ್ಷದ ಮೇಲೆ ಬಿಂದು ಅದ ಅಂತಂದ್ರೆ ಅಲ್ಲಿ 0, x ಅಂತ ಹೇಳಿ ಆಗಲ್ಲ. ಇಲ್ಲಿ ಅಕ್ಷದ ಮೇಲಿದ್ದಾಗ ಮೈನಸ್ ಅಂತ ಹೇಳಿ ಬರಲ್ಲ. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. x, 0. ಇದು x ಬೆಲೆ 1 ಆಗಿರ್ತದೆ, ಯಾವುದೋ ಒಂದು ಸಂಖ್ಯೆ ಆಗಿರ್ತದೆ. ಡಿನೂ ಆಗಲ್ಲ, ಇವು 3 ಆಗಲ್ಲ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಒಂದು ಆಟದಲ್ಲಿ 6ನೇ ಪ್ರಶ್ನೆ, ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು 0.86 ಆದರೆ ಆ ಆಟವನ್ನು ಗೆಲ್ಲದಿರುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. 1.00ಯಲ್ಲಿ 0.86 ಮೈನಸ್ ಮಾಡಿದಾಗ 0. ಎಷ್ಟು ಬರ್ತದೆ ಇಲ್ಲಿ ಅಂತಂದ್ರೆ 1.4 ಅನ್ನೋದು ಉತ್ತರ ಬರ್ತದೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. 0.14 ಸರಿಯಾದ ಉತ್ತರ. ಕೊಟ್ಟಿರುವ ಚಿತ್ರದಲ್ಲಿ ABCಯ ವಿಸ್ತೀರ್ಣ. 7ನೇ ಪ್ರಶ್ನೆ, ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಒಂದು ಪಾದ, ಒಂದು ಎತ್ತರವನ್ನು ಇಟ್ಕೊಂಡಾಗ ಏನಾಗ್ತದೆ ಇಲ್ಲಿ ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣ = ಅರ್ಧ × ಪಾದ × ಎತ್ತರ, ಪಾದ × ಎತ್ತರ ಅಂತ ಹೇಳಾಗ್ತದೆ. ಅರ್ಧ. ಇಲ್ಲಿ ಪಾದ 5, ಎತ್ತರ 12, ಅಥವಾ ಪಾದನೇ 12, ಎತ್ತರನೇ 5 ಅಂತ ಹೇಳಿ ತಗೊಳ್ಬೋದು. 2 × 6 = 12, 6 × 5 = 30 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಬಂತು. ಆಪ್ಷನ್ ಡಿ ಸರಿಯಾದ ಉತ್ತರ. 30 ಸೆಂಟಿಮೀಟರ್ ಸ್ಕ್ವೇರ್. 8ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಇವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಹೇಳಿ ಕೇಳಿದ್ದಾರೆ. AP ದೊಡ್ಡದಾಗಿದೆ PQ, AP ದೊಡ್ಡದಾಗಿದೆ PQ ಅಂತ ಹೇಳಿ ಹೇಳ್ತಾರೆ. PQ + QR + RB ಇದು 3 ಯೂನಿಟ್ ಆಯ್ತದ, ಆದರೆ ಇದು ಒಂದೇ ಯೂನಿಟ್ ಆಯ್ತದ. ಇದು ತಪ್ಪಾಯಿತು. ಆಪ್ಷನ್ ಬಿ, AP + 1 ಯೂನಿಟು, ಇದು 1 ಯೂನಿಟು. PQ ಅಂದ್ರೆ 1 ಯೂನಿಟು, QR ಅಂತಂದ್ರೆ 1 ಯೂನಿಟು, AB ಅಂತಂದ್ರೆ ಟೋಟಲ್ ಎಷ್ಟಾಗ್ಲತ್ತದ? 4 ಯೂನಿಟ್ ಆಗ್ಲದ. ಇವೆಲ್ಲವನ್ನು ಕೂಡಿಸಿದ್ರೆ 3 ದೊಡ್ಡದಾಗಿದೆ 4. ಇದು ಸರಿಯಾದ ಹೇಳಿಕೆ ಆಗ್ತದ. ಉಳಿದಿದ್ದನ್ನು ಚೆಕ್ ಮಾಡಿರಿ. AR ಅಂದರೆ ಎಷ್ಟಾಗ್ತದೆ? 1, 2, 3 ಯೂನಿಟ್ ಆಗ್ಲತ್ತದ. ಇದು ದೊಡ್ಡದು AB ಅಂತ ಹೇಳಿ ಕೇಳ್ತಾರ. 4 ಇದು ತಪ್ಪಾಗ್ತದ. ಆಪ್ಷನ್ ಸಿ ಇನ್ನೂ ತಪ್ಪಾಗ್ತದ. ನೆಕ್ಸ್ಟ್ ಡಿ, ಆಪ್ಷನ್ ಡಿ ಅನ್ನು ಚೆಕ್ ಮಾಡೋಣ. PQ ಅಂತಂದ್ರೆ 1 ಯೂನಿಟ್ ಆಯಿತು. ಇದು ದೊಡ್ಡದು ಅಂತ ಹೇಳ್ತಾರ. 1 + QR ಅಂತಂದ್ರೆ 1. ಈ ಎರಡಕ್ಕಿಂತನೂ 1 ದೊಡ್ಡದಾಗಲು ಸಾಧ್ಯವಿಲ್ಲ. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಬಿ, AP + PQ + QR ಚಿಕ್ಕದಾಗಿದೆ AB ಗಿಂತಲೂ ಅನ್ನೋದು ಸರಿಯಾದ ಉತ್ತರ.
9ನೇ ಪ್ರಶ್ನೆ 3 + √3 ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ 3 + √3 ನಾನು 3 - √3 ಗುಣಿಸುತ್ತೇನೆ. ಗುಣಿಸಿದಾಗ ಏನಾಗ್ತದೆ ಅಂತಂದ್ರೆ ಇದು a + b ಅಂತ ಹೇಳಿತ್ತು, a - b 3² - √3² ಅನ್ನೋದು ಬಂತು. ಯಾಕಂತಂದ್ರೆ a + b ಇಂಟು a - b ಅನ್ನೋದು a² - b² ಅಂತ ಹೇಳಾಗ್ತದೆ. ಹಾಗಾಗಿ 9 - ಇದು ರೂಟ್ ಕ್ಯಾನ್ಸಲ್ ಆಗಿ 3 ಅನ್ನೋದು ಬಂತು. ಉತ್ತರ 6. ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಯನ್ನು ಎಳೆಯಬಹುದು? ಎರಡು ವಿಭಿನ್ನ ಬಿಂದುಗಳು a ಮತ್ತು b ಅಂತ ಹೇಳಿವೆ. a b ಯ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಹಾದು ಹೋಗ್ತದೆ. ಉಳಿದವು ಎಲ್ಲ ಏನಾಗ್ತದೆ ಅಂದ್ರೆ ಬೇರೆ ಕಡೆಯಿಂದ ಹೋಗ್ತಾವೆ. ಅದರ ಸಾಮಾನ್ಯ ಬಿಂದು ಒಂದಾಗಲ್ಲ. ಹಾಗಾಗಿ ಎರಡು ವಿಭಿನ್ನ ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನು ಹಾದು ಹೋಗುತ್ತದೆ. ಒಂದು ಸರಳ ರೇಖೆ ಹಾದು ಹೋಗುತ್ತದೆ. 12ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ABC ವಿಸ್ತೀರ್ಣವು 42 cm² ಆದರೆ ಸಮಾಂತರ ಚತುರ್ಭುಜ EFCDಯ ವಿಸ್ತೀರ್ಣ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ABCDಯ ವಿಸ್ತೀರ್ಣ ಈಕ್ವಲ್ ಟು 42 cm² ಅದ. ಅದೇ ರೀತಿ EFCDಯ ವಿಸ್ತೀರ್ಣನೂ 42 cm ಐತದ. ವಿಸ್ತೀರ್ಣ ಚತುರ್ಭುಜ ABCDಯ ವಿಸ್ತೀರ್ಣಕ್ಕೆ ಸಮ ಆಗ್ತದ. ಇದು 42 cm. ಕಾರಣ ಏನಂತಂದ್ರೆ ಕಾರಣ ಇಲ್ಲಿ DC ಸಮಾಂತರವಾಗಿದೆ AB ಮತ್ತು ಒಂದೇ ಪಾದ DCಯ ಮೇಲೆ ಎರಡು ಚತುರ್ಭುಜಗಳಿವೆ. ಹಾಗಾಗಿ ಎರಡು ಚತುರ್ಭುಜದ ವಿಸ್ತೀರ್ಣಗಳು ಏನಾಗ್ತವೆ? ಸಮನಾಗಿರುತ್ತವೆ. 13ನೇ ಪ್ರಶ್ನೆ, x + y + z ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪ ಅಂತ ಹೇಳಿ ಕೇಳಿದ್ದಾರೆ. x + y + z ನ ವಿಸ್ತೃತ ರೂಪ ಏನಾಗ್ತದೆ? x² + y² + z² + 2xy + 2yz + 2zx ಅನ್ನೋದು ಇದು ಸೂತ್ರ. P of -3,8 ಬಿಂದುವಿಗೆ x ಅಕ್ಷದಿಂದಿರುವ ದೂರ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ -3,8 ಅನ್ನೋದು ಎರಡನೇ ಚತುರ್ಥಾಂಕದಲ್ಲಿ ಬರುತ್ತೆ. ಇವೆರಡನ್ನು ಸೇರಿಸಿದಾಗ P ಅನ್ನೋ ಬಿಂದು ಇಲ್ಲಿ ಸಿಗ್ತದೆ. -3,8 ಅನ್ನೋದು ಇದು x ಅಕ್ಷದಿಂದ ಇರುವ ದೂರ ಅಂತ ಹೇಳಿ ಕೇಳಿದ್ದಾರೆ. ಈ ಅಕ್ಷದಿಂದ ಇರುವ ದೂರ ಎಷ್ಟಾಗ್ತದೆ? 8 ಮೂಲಮಾನ, 8 ಯೂನಿಟ್ ಅಂತ ಹೇಳಾಗ್ತದೆ. x ಅಕ್ಷದಿಂದ P of -3,8 8 ಮೂಲಮಾನ ದೂರವಿದೆ. ಕೊಟ್ಟಿರುವ ಚಿತ್ರದಲ್ಲಿ AB = CD, ON = 3 cm ಆಗಿದೆ. OMನ ಅಳತೆ ಎಷ್ಟು ಅಂತ ಕೇಳಿದರೆ ಇಲ್ಲಿ AB = CD ಆದಾಗ ಅವೆರಡು ಸಮನಾದ ಜಾಗಗಳು. OM = ON ಅಂತ ಹೇಳಾಗ್ತದೆ. ಇದು ON ಅನ್ನೋದು 3 cm ಆದ್ರೆ OMನು 3 cm ಆಗ್ತದೆ. 3 cm. ಯಾಕಂತಂದರೆ ಒಂದು ವೃತ್ತದಲ್ಲಿ ಸಮನಾದ ಜಾಗಗಳು. ಇದು ಸರಿಯಾದ ಉತ್ತರ. ಪ್ರತಿ ಅಂಚಿನ ಉದ್ದ 9 cm ಆಗಿರುವ ಚೌಕಘನದ ಘನಫಲವನ್ನು ಕಂಡುಹಿಡಿಯಿರಿ. ಇಲ್ಲಿ ಚೌಕಘನದ ಘನಫಲದ ಸೂತ್ರ ಚೌಕಘನದ ಘನಫಲ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಏನಾಗ್ತದೆ? ಇದು 9 × 9 × 9 81 × 9 729 cm³ ಅನ್ನೋದು ಇದರ ಘನಫಲ. 0.3 ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿ P ಮತ್ತು Q ಎರಡೂ ಸಹ ಅವಿಭಾಜ್ಯ ಸಂಖ್ಯೆಗಳು. ಮೊದಲಿಗೆ ಪರಿಹಾರವನ್ನು ನೋಡೋಣ. x = 0.3 ಬಾರ್ ಅನ್ನೋದು ನಾವು ಯಾವ ರೀತಿ ಬರ್ಕೊಳ್ಬೋದು ಅಂತಂದ್ರೆ ಇದನ್ನು ಯಾವ ರೀತಿ ಬರ್ಕೊಳ್ಬೋದು ಅಂದ್ರೆ x = 0.333 ಇದೇ ರೀತಿ ಮುಂದುವರಿತದೆ. ಎರಡು ಕಡೆ 10ರಿಂದ ಗುಣಿಸಿದಾಗ 10x = 10 × 0.333ರಿಂದ ಗುಣಿಸಿದಾಗ ಈ ಕಡೆ 10x ಅನ್ನೋದು ಬಂತು. ಇಲ್ಲೇನಾಗ್ತದೆ ಅಂತಂದ್ರೆ 3.33 ಅನ್ನೋದು ಬಂತು. ಡ್ಯಾಶ್ ಇದೇ ರೀತಿ ಮುಂದುವರಿತದೆ. 10x = 3 ಅನ್ನೋತ್ತಲ್ಲಿ 3 + 0.33 ಅಂತ ಹೇಳಿ ಬರ್ಕೊಳ್ಬೋದು ನಾವು. ಇದನ್ನು 10x = 3 + ಇದೇನಾಗ್ತದೆ ಅಂತಂದ್ರೆ x. ಯಾಕಂತಂದ್ರೆ ನಾವು ಇಲ್ಲಿ ಬರ್ಕೊಂಡಿದ್ದೀವಲ್ಲ x = 3.33 ಅಂತ ಹೇಳೋದು.
ಎಕ್ಸನ್ನು ಈ ಕಡೆ ಕಳಿಸಿದಾಗ 10x ಮೈನಸ್ ಎಕ್ಸ್ ಈಕ್ವಲ್ಸ್ ಟು 3, 9x ಈಕ್ವಲ್ಸ್ ಟು 3, ಎಕ್ಸ್ ಈಕ್ವಲ್ಸ್ ಟು 3/9 ಅನ್ನೋದು ಬಂತು, ಅಥವಾ ಎಕ್ಸ್ ಈಕ್ವಲ್ಸ್ ಟು 1/3. ಇದು P/Q ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. 18ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ AB ಸಮಾಂತರ CD ಆಗಿದೆ, ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರವನ್ನು ಗಮನಿಸಬೇಕಿಲ್ಲಿ 57ರ ಶೃಂಗಾಭಿಮುಖ ಕೋನ 57, ಇಲ್ಲಿ ಇದೊಂದು ಸರಳ ಯುಗ್ಮ ಕೋನ ಆಗ್ತದೆ. 117, 180 ಮೈನಸ್ 117 ಮಾಡಿದಾಗ 63 ಅನ್ನೋದು ಒಳಗಿದ್ದ ಕೋನವನ್ನು ಸಿಗ್ತದೆ. 67 ಅನ್ನೋದು ತ್ರಿಭುಜದ ಒಳಕೋನಗಳ ಮೊತ್ತ ಏನಾಗ್ತದ, ಒಳಕೋನಗಳ ಮೊತ್ತ 180 ಡಿಗ್ರಿ ಆಯಿತು. ಅದರಲ್ಲಿ ನಮಗೆ ಎರಡು ಕೋನಗಳನ್ನು ಗೊತ್ತವ. ಇದು ಒಳಗಿದ್ದ ಕೋನನು ಎಕ್ಸೇ ಆಗಿರ್ತದೆ, ಯಾಕಂದ್ರೆ ಶೃಂಗಾಭಿಮುಖ ಕೋನ. ಎಕ್ಸ್ ಪ್ಲಸ್ 57 ಪ್ಲಸ್ 63, ಇದನ್ನು 63 ಬರ್ತದೆ. 63 ಈಕ್ವಲ್ಸ್ ಟು 180. ಎರಡನ್ನು ಕೂಡಿಸಿದಾಗ ಎಕ್ಸ್ ಈಕ್ವಲ್ಸ್ ಟು 180. ಇವೆರಡನ್ನ ಕೂಡಿಸ್ರಿ, 70 ಪ್ಲಸ್ 50 120 ಅನ್ನೋದು ಬಂತು. ಎಕ್ಸ್ ಈಕ್ವಲ್ಸ್ ಟು 60 ಡಿಗ್ರಿ, ಎಕ್ಸ್ ಕೋನ 60 ಡಿಗ್ರಿ. 19ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಪಿ ಯು ಸಮಾನಾಂತರ ಚತುರ್ಭುಜ ABCD ಯ ಒಳಗಿನ ಯಾವುದಾದರೂ ಒಂದು ಬಿಂದುವಾದರೆ ವಿಸ್ತೀರ್ಣ ABP ಪ್ಲಸ್ ವಿಸ್ತೀರ್ಣ PCD ಈಕ್ವಲ್ಸ್ ಟು ಅರ್ಧ ಇಂಟು ವಿಸ್ತೀರ್ಣ ABCD ಯ ಚತುರ್ಭುಜದ ವಿಸ್ತೀರ್ಣ ಎಂದು ಸಾಧಿಸಿ. ಇಲ್ಲೊಂದು XY ಅನ್ನೋದು XY ಸಮಾಂತರವಾಗಿದೆ ABಗೆ. ಒಂದು ರಚನೆಯನ್ನು ಮಾಡ್ಕೋತೇವೆ. ಇಲ್ಲಿ ರಚನೆ XY ಸಮಾಂತರವಾಗಿದೆ ABಗೆ, ಮತ್ತು XY ಎದಕ್ಕೆ ಸಮಾಂತರವಾಗಿರ್ತದೆ, DCಗೂ ಸಮಾಂತರವಾಗಿರ್ತದೆ. DCಗೆ ಈಗಾಗಲೇ ಕೊಟ್ಟಿದ್ದಾರೆ, AB ಸಮಾಂತರವಾಗಿದೆ DC ಅಂತೇಳಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಎರಡು ಟಿಕ್ ಅಂತೇಳಿ ಕೊಟ್ಟಿದ್ದಾರೆ, ಅವು ಎರಡು ಸಮಾಂತರವಾಗಿರ್ತವೆ. ಏನನ್ನು ಸಾಧನೆ ಮಾಡ್ಬೇಕಿಲ್ಲ ನಾವು ಅಂತಂದ್ರೆ, ಸಾಧನೆ ತ್ರಿಭುಜ APB ಯ ವಿಸ್ತೀರ್ಣ, APB ಯ ವಿಸ್ತೀರ್ಣ, ಇದ್ರ ವಿಸ್ತೀರ್ಣ ಎದಕ್ಕೆ ಈಕ್ವಲ್ ಆಗಿರ್ತದ ಅಂತಂದ್ರೆ ಅರ್ಧ ವಿಸ್ತೀರ್ಣ ಚತುರ್ಭುಜ ABY ಎಕ್ಸ್ನ ವಿಸ್ತೀರ್ಣಕ್ಕೆ ಸಮಾನಾಗಿರುತ್ತೆ. ಇದಕ್ಕೆ ಸಮೀಕರಣ 1. ಯಾಕೆ ಹಿಂಗೆ ಅಂತಂದ್ರೆ ಎರಡು ಸಮಾಂತರ ರೇಖೆಗಳು XY ಸಮಾಂತರವಾಗಿದೆ AB ಮತ್ತು ಒಂದೇ ಪಾದ BCಯ ಮೇಲಿವೆ. ಅವೆರಡು ತ್ರಿಭುಜ ಮತ್ತು ಚತುರ್ಭುಜ ಒಂದೇ ಪಾದದ ಮೇಲೆ ಇದ್ದಾಗ ಈ ರೀತಿ ಈಕ್ವಲ್ ಆಗ್ತವ. ಎರಡನೇ ಹೇಳಿಕೆ, ತ್ರಿಭುಜ DPCಯ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ವಿಸ್ತೀರ್ಣ ಎದರದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ ಅಂತಂದ್ರೆ ಚತುರ್ಭುಜ DCY ಎಕ್ಸ್ನ ವಿಸ್ತೀರ್ಣಕ್ಕೆ ಸಮನಾಗಿರ್ತದೆ. ಸಮೀಕರಣ 2. ಇಲ್ಲಿ ಹೇಳಿಕೆ ಏನಾಗ್ತದೆ ಅಂತಂದ್ರೆ DC ಸಮಾಂತರವಾಗಿದೆ XY ಅಥವಾ XY ಸಮಾಂತರವಾಗಿದೆ DC ಮತ್ತು ಒಂದೇ ಪಾದ DCಯ ಮೇಲಿವೆ. ಸಮೀಕರಣ 1 ಮತ್ತು 2 ಕೂಡಿಸಿದಾಗ, ಸಮೀಕರಣ 1 ಮತ್ತು 2 ಕೂಡಿಸಿದಾಗ ಏನಾಗ್ತದೆ ಅಂತಂದ್ರೆ ಸಮೀಕರಣ 1 ಇಲ್ಲಿ ಏನದ, ತ್ರಿಭುಜ APB ವಿಸ್ತೀರ್ಣ ಪ್ಲಸ್ ತ್ರಿಭುಜ DPCಯ ವಿಸ್ತೀರ್ಣ ಈಕ್ವಲ್ಸ್ ಟು, ಇಲ್ಲೂ ಅರ್ಧದ ಅರ್ಧ ಕಾಮನ್ ತೆಗೆದಾಗ ಚತುರ್ಭುಜ ABY ಎಕ್ಸ್ ಪ್ಲಸ್ ಚತುರ್ಭುಜ DCY ಎಕ್ಸ್ ಇವೆರಡನ್ನ ಕೂಡಿಸಿದಾಗ ತಾವಿಲ್ಲಿ ಚಿತ್ರ ಗಮನಿಸ್ರಿ. ABY ಎಕ್ಸ್ ಇದು ಚತುರ್ಭುಜ ಮತ್ತು ಇವೆರಡು ಚತುರ್ಭುಜನ ಕೂಡಿಸಿದಾಗ ಏನಾಗ್ತದೆ, ABCD ಚತುರ್ಭುಜ ಅಂತ ಹೇಳಾಗ್ತದೆ. ಅರ್ಧ ವಿಸ್ತೀರ್ಣ ಯಾವುದ್ರ ಚತುರ್ಭುಜ ABCDಯ ವಿಸ್ತೀರ್ಣಕ್ಕೆ ಸಮನಾಗಿರ್ತದೆ. ಇಲ್ಲಿ APBಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ DPCಯ ವಿಸ್ತೀರ್ಣವನ್ನೋದು ಇವೆರಡಕ್ಕೆ ಈಕ್ವಲ್ ಆಗ್ತದೆ. ಇದನ್ನೇ ಸಾಧಿಸಿದ್ದೇವೆ. 20ನೇ ಪ್ರಶ್ನೆಯಲ್ಲಿ
2a ಪ್ಲಸ್ 3b ಘನವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯಿರಿ. ಇಲ್ಲಿ ನಿತ್ಯ ಸಮೀಕರಣ ಏನಾಗ್ತದೆ, a ಪ್ಲಸ್ b ಯ ಘನ ಅಂತೇಳಿ ಕೇಳಿದ್ದಾರೆ, ಈಕ್ವಲ್ಸ್ ಟು a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b ಅನ್ನೋದು ನಿತ್ಯ ಸಮೀಕರಣ ಆಗ್ತದೆ. ಇಲ್ಲಿ 2a ಪ್ಲಸ್ 3b ಅಂತೇಳಿ ಕೊಟ್ಟಿದ್ದಾರೆ, ಇದರ ಘನವನ್ನು ನಾವು ಕಂಡುಹಿಡಿಬೇಕು. 2a ಹೋಲ್ ಕ್ಯೂಬ್ ಪ್ಲಸ್ 3b ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು 2a ಇಂಟು 3b ಇಂಟು 2a ಪ್ಲಸ್ 3b 8a ಕ್ಯೂಬ್ ಅಂತೇಳಿ ಆಗ್ತಿದ್ದು ಪ್ಲಸ್ ಇದು 9 9 ವರ್ಗ 9 ಘನ 27 b ಕ್ಯೂಬ್ ಪ್ಲಸ್ 2 3 6 6 9 ಇಲ್ಲಿ 3 2 6 6 3 18 ab ಇಂಟು 2a ಪ್ಲಸ್ 3b ಅನ್ನೋದು ಉತ್ತರ. ಕೆಳಗಿನ ಕೋಷ್ಟಕದಲ್ಲಿ ಒಂದು ತರಗತಿಯ 50 ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳು ನೀಡಿದೆ. ಈ ದತ್ತಾಂಶಕ್ಕೆ ಹಿಸ್ಟೋಗ್ರಾಮ್ ಎಳೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ 0 ರಿಂದ 10, 10 ರಿಂದ 20, 20 ರಿಂದ 30, 30 ರಿಂದ 40, 40 ರಿಂದ 50 ಅವುಗಳನ್ನು ಇಲ್ಲಿ ನಾನು ಬರೆದುಕೊಂಡಿನಿ. ಇದು 0 x ಅಕ್ಷ, ಇದು y ಅಕ್ಷ. 0 ಇಲ್ಲಿ 10, 20, 30, 40, 50 ಇದು 60. ತಾವು ಗಮನಿಸ್ಬೇಕು ಮಕ್ಕಳಲ್ಲಿ 2 ಸೆಂಟಿಮೀಟರ್ ಈಕ್ವಲ್ಸ್ ಟು 10 ಮೂಲಮಾನ ಅಂತ ತೊಗೊಂಡಿನಿ. ಇಲ್ಲಿ ಎಕ್ಸ್ ಅಕ್ಷೆ 2 ಸೆಂಟಿಮೀಟರ್ ಈಕ್ವಲ್ಸ್ ಟು 10 ಯೂನಿಟ್ ಅಂತ ತೊಗೊಂಡಿನಿ. y ಅಕ್ಷೆ 2 ಸೆಂಟಿಮೀಟರ್ ಈಕ್ವಲ್ಸ್ ಟು 5 ಯೂನಿಟ್ ಅಂತ ತೊಗೊಂಡಿನಿ. ಯೂನಿಟ್ ಇಲ್ಲಿದು 5, 10, 15, ಇಲ್ಲಿದು 20 ಅಂತೇಳಿ ಬಂತು. 25 ಇಲ್ಲಿ 25 ಅಂತೇಳಿ ಬರ್ತದೆ. ಇಲ್ಲಿ 25 ಅನ್ನೋದು ಬಂತು. ಮೊದಲನೇದು 0 ರಿಂದ 10 ಇದ್ದಾಗ ಎಷ್ಟು 5 ಯೂನಿಟ್ ಅನ್ನೋದು, ಇದು ಇಲ್ಲಿಗೆ ಬಂತು 5 ಯೂನಿಟ್ ಅನ್ನೋದು. ಇದು 10 ರಿಂದ 20 ಇದ್ದಾಗ 10 ಯೂನಿಟ್ ಅನ್ನೋದು ಬಂತು. 20 ರಿಂದ 30 ಇದ್ದಾಗ 15 ಯೂನಿಟು 15. ಇದು 12 ಅನ್ನೋದು ಬಂದು ಸ್ವಲ್ಪ ಮಧ್ಯದಲ್ಲಿ ಬರ್ತದೆ. ಆಮೇಲೆ ಇದು 8 ಅನ್ನೋದು 10ಕ್ಕಿಂತ ಕಡಿಮೆ 8 ಅನ್ನೋದು ಬಂತು. ಈ ರೀತಿ ತಾವು ಇದಕ್ಕೆ ಹಿಸ್ಟೋಗ್ರಾಮನ್ನು ಹಾಕಬೇಕು. ಸ್ತಂಭ ನಕ್ಷೆಯನ್ನು ಹೇಳದೆ ಹಿಸ್ಟೋಗ್ರಾಮ್, ಈ ಮಧ್ಯದ ಬಿಂದುಗಳನ್ನು ಸೇರಿಸ್ಬೇಕು, ಇವುಗಳಿಗೆ ಸೇರಿಸ್ಬೇಕು. ಇದನ್ನು ಹಿಸ್ಟೋಗ್ರಾಮ್ ಅಂತೇಳಿ ಕರೀತಾರೆ. ಇಪ್ಪತ್ತೆರಡನೇ ಪ್ರಶ್ನೆ. ಒಂದು ದಿನ ಒಬ್ಬ ವ್ಯಕ್ತಿಯು ತನ್ನ ಅಂಗಡಿಯ ಮುಂದೆ 230 ದ್ವಿಚಕ್ರ, 160 ತ್ರಿಚಕ್ರ ಹಾಗೂ 70 4 ಚಕ್ರದ ವಾಹನಗಳು ಹಾದು ಹೋಗುವುದನ್ನು ವೀಕ್ಷಿಸಿದನು. ಆ ವ್ಯಕ್ತಿಯು ವೀಕ್ಷಿಸಿದ ವಾಹನಗಳು ಒಂದು ವಾಹನ ದ್ವಿಚಕ್ರವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ದ್ವಿಚಕ್ರ ವಾಹನ ಏನಾಗಿರಲಿ, ಎನ್ ಆಫ್ ಎ ಅಂತೇಳಾಗಿರಲಿ, ಇದನ್ನು 230. ತ್ರಿಚಕ್ರ ವಾಹನ ಎನ್ ಆಫ್ ಬಿ ಅಂತೇಳಿ ತಗೊಳ್ಳೋಣ, ಇದನ್ನು 160. ಆಮೇಲೆ 4 ಚಕ್ರ ವಾಹನಗಳು ಎನ್ ಆಫ್ ಸಿ, ಇದು ಎಷ್ಟಾಗ್ತದೆ ಅಂತಂದ್ರೆ 70 ಅಂತೇಳಿ ಕೊಟ್ಟಿದ್ದಾರೆ. ಒಟ್ಟು ವಾಹನಗಳು ಇದನ್ನು ಎನ್ ಆಫ್ ಎಸ್, ಎಲ್ಲವನ್ನು ಕೂಡಿದಾಗ 0, 16 ಕೈಲ 1, 460 ಅನ್ನೋದು ಬಂತು. ಇವಾಗ ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆ ಅಂತೇಳಿ ಕೇಳಿದ್ದಾರೆ. ದ್ವಿಚಕ್ರ ಸಂಭವನೀಯತೆ, ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆ ಏನಾಗ್ತದೆ ಅಂತಾನೆ ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಎಷ್ಟು 230 ಭಾಗಿಲೆ 460, 0 ಹೋಯಿತು. 23 ಒಂದಲೆ, 23 ಎರಡಲೆ, 1/2 ಅನ್ನೋದು ಉತ್ತರ. 23ನೇ ಪ್ರಶ್ನೆ. ಒಂದು ನೇರ ವೃತ್ತಪಾದದ ಸಿಲಿಂಡರ್ನ ಎತ್ತರ
ಎತ್ತರ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ h ಈಕ್ವಲ್ಸ್ ಟು 14 ಸೆಂಟಿಮೀಟರ್. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ 2πRh. 2πRh ಎಷ್ಟು ಅಂತಂದ್ರೆ 176 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರ ಸಿಲಿಂಡರ್ನ ಪಾದದ ವ್ಯಾಸ d ಈಕ್ವಲ್ಸ್ ಟು ಎಷ್ಟು ಅಂಥೇಳಿ ಕೇಳಿದ್ದಾರೆ. ಮೊದಲ ನಾವು r ಅನ್ನು ಕಂಡುಹಿಡಬೇಕು. 2πRh ಈಕ್ವಲ್ಸ್ ಟು 176. 2 ಇಂಟು 22/7 r ಅನ್ನೋದು ಗೊತ್ತಿಲ್ಲ ಇಂಟು h 14 ಈಕ್ವಲ್ಸ್ ಟು 176. 7 ಒಂದಲೇ 7 2 14 44 ಗುಣಿಲೆ r ಗುಣಿಲೆ 2 ಅಂತೇಳಿ ಬಂತು ಈಕ್ವಲ್ಸ್ ಟು 176. 2 ಗುಣಿಸಿದಾಗ 88 r ಈಕ್ವಲ್ಸ್ ಟು 176 ಅನ್ನೋದು ಬಂತು. r ಈಕ್ವಲ್ಸ್ ಟು 176/88. 11 8 88, 11 1 11, 11 6 66, 8 1 8 2 r ಈಕ್ವಲ್ಸ್ ಎಷ್ಟು ಬಂತು 2 ಸೆಂಟಿಮೀಟರ್ ಅಂತೇಳಿ ಬರ್ತದೆ. ಆದರೆ ನಮಗೆ ವ್ಯಾಸ ಕಂಡುಹಿಡಿದ್ರೆ ವ್ಯಾಸ d ಈಕ್ವಲ್ಸ್ ಟು 2r ಅಂತೇಳಿ ಆಗ್ತದೆ. d ಈಕ್ವಲ್ಸ್ ಟು 2 ಇಂಟು 2 d ಈಕ್ವಲ್ಸ್ ಎಷ್ಟು ಆಯ್ತದೆ 4 ಸೆಂಟಿಮೀಟರ್. ಇದ್ರ ವ್ಯಾಸ ಎಷ್ಟಾಗ್ತದೆ 4 ಸೆಂಟಿಮೀಟರ್. ಒಂದು ಕೊಠಡಿಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 5 ಮೀಟರ್ 4 ಮೀಟರ್ 3 ಮೀಟರ್ ಆಗಿವೆ. ಕೊಠಡಿಯ ಗೋಡೆಗಳಿಗೆ ಮತ್ತು ಮೇಲ್ಛಾವಣಿಗೆ ಸುಣ್ಣ ಬಳಿಯಲು ಪ್ರತಿ ಮೀಟರ್ಗೆ 10 ರೂಪಾಯಿಯಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಕೊಠಡಿ ಮೇಲ್ಭಾಗದಲ್ಲಿ ಮತ್ತು ಸುತ್ತಲೂ ಅಂತ ಹೇಳಿ ಕೇಳಿದ್ರೆ ಕೆಳಗಡೆ ಬರಲ್ಲ, ಸುತ್ತಲೂ ಬರ್ತದೆ ಈ ಕಡೆ ಅದನ್ನು ನಾವು ಕಂಡುಹಿಡಿಬೇಕು. ಏನೇನು ಕೊಟ್ಟಿದ್ದಾರೆ ದತ್ತಾಂಶವನ್ನು ಬರ್ಕೊಳ್ಳೋಣ. ಉದ್ದ 5 ಮೀಟರ್, ಇದನ್ನು ನಾವು L ಅಂತ ತಗೋತೀವಿ. ಪರಿಹಾರವನ್ನು ನೋಡೋಣ. ಉದ್ದ L ಈಕ್ವಲ್ಸ್ ಟು 5 ಮೀಟರ್, ಅಗಲ B ಈಕ್ವಲ್ಸ್ ಟು 4 ಮೀಟರ್ ಅಂತ ಕೊಟ್ಟಿದ್ದಾರೆ. ಎತ್ತರ H ಈಕ್ವಲ್ಸ್ ಟು 3 ಮೀಟರ್ ಆಗಿವೆ. ಇದನ್ನು ಸೂತ್ರ ಕೊಠಡಿಯ ಮೇಲ್ಮೈ ವಿಸ್ತೀರ್ಣ ಏನಾಗ್ತದೆ ಅಂತಂದ್ರೆ ಕೊಠಡಿಯ ವಿಸ್ತೀರ್ಣ 2h ಇಂಟು L ಪ್ಲಸ್ ಬಿ, ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪ್ಲಸ್ ಇದು ಮೇಲ್ಛಾವಣಿ ಏನಾಗ್ತದೆ ಉದ್ದ ಗುಣಿಲೆ ಅಗಲ ಅಂತ ಹೇಳಾಗ್ತದೆ. 2 ಇಂಟು ಎತ್ತರ 3 ಮೀಟರ್, L ಎಷ್ಟು ಅಂತಂದ್ರೆ 5 ಮೀಟರ್, ಪ್ಲಸ್ ಇದು 4 ಪ್ಲಸ್ 5 ಇಂಟು 4 6, ಇಲ್ಲಿ 9 ಅಂತೇಳಿ ಬಂತು, ಪ್ಲಸ್ 4 5 20, 6 9 54 ಪ್ಲಸ್ 20 700. ಇವೆರಡನ್ನ ಕೂಡಿಸಿದಾಗ 74 ಅಂತೇಳಿ ಬಂತು ಚದರ ಮೀಟರ್ ಅನ್ನೋದು ಬಂತು. ಒಟ್ಟು ತಗಲುವ ಖರ್ಚ ಸುಣ್ಣ ಬಳಿಯಲು ಪ್ರತಿ ಮೀಟರ್ಗೆ 10 ರೂಪಾಯಿ ಅಂತ ವೆಚ್ಚ ಅಂತೇಳಿ ಕೇಳಿದ್ದಾರೆ. ನೆಕ್ಸ್ಟು ವೆಚ್ಚ ಎಷ್ಟಾಗ್ತದೆ ಇಲ್ಲಿ ಅಂತಂದ್ರೆ ಇಲ್ಲಿ ವೆಚ್ಚವನ್ನು ಕೇಳಿದ್ದಾರೆ. ವೆಚ್ಚ 74 ಇಂಟು 10 ರೂಪಾಯಿ, 740 ರೂಪಾಯಿ ಒಟ್ಟು ವೆಚ್ಚವನ್ನು ಸುಣ್ಣ ಬಳಿಯಲು ಆಗುತ್ತದೆ. 25ನೇ √5.6 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. ನಾನು ಇಲ್ಲಿ ಚಿತ್ರವನ್ನು ಇಳಿಸಿದ್ದೇನೆ, ಹಂತಗಳನ್ನು ಬರೀತೇನೆ. ಮೊದಲು ಏನು ಮಾಡಬೇಕು ಅಂತಂದ್ರೆ AB ರೇಖಾಖಂಡ 5.6 ಸೆಂಟಿಮೀಟರ್ ಒಂದು ರೇಖಾಖಂಡವನ್ನು ರಚನೆ ಮಾಡಬೇಕು. ರೇಖಾಖಂಡ ಇದನ್ನು ಮೊದಲ AB ರೇಖಾಖಂಡವನ್ನು ಎಳೆಯುತ್ತೇವೆ AB ವರೆಗೆ. ಆಮೇಲೆ B ಇಂದ BC 1 ಸೆಂಟಿಮೀಟರ್ ಇದನ್ನು ವೃದ್ಧಿಸಬೇಕು. ABಯನ್ನು ವೃದ್ಧಿಸಬೇಕು. BC 1 ಸೆಂಟಿಮೀಟರ್ ಆಗುವಂತೆ ಇದನ್ನು ಇಲ್ಲಿಗೆ Bದಿಂದ Cಗೆ ವೃದ್ಧಿಸಿದೆವು. ನೆಕ್ಸ್ಟು ACಯ ಮಧ್ಯಬಿಂದುವನ್ನು ಕಂಡುಹಿಡಬೇಕು. ACಯ ಮಧ್ಯಬಿಂದುವನ್ನು ಕಂಡುಹಿಡಬೇಕು. ಇಲ್ಲಿ ACಯ ಮಧ್ಯಬಿಂದು ಯಾವ ರೀತಿ ಕಂಡುಹಿಡಬೇಕಂದ್ರೆ A ಕೇಂದ್ರವಾಗಿ ಇಟ್ಕೊಂಡು ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಂಡು ಮೇಲ್ಗಡೆ ಒಂದು ಕೆಳಗಡೆ ಒಂದು ಕಂಸವನ್ನು ಎಳಿಬೇಕು. Cಯನ್ನು ಕೇಂದ್ರವಾಗಿ ಇಟ್ಕೊಂಡು ಮೇಲ್ಗಡೆ ಮತ್ತು ಕೆಳಗಡೆ ಕಂಸವನ್ನು ಎಳೆದು ಅವೆರಡೂ ರೇಖೆಯನ್ನು ಛೇದಿಸಬೇಕು. ಅದು O ಬಿಂದುವಿನಲ್ಲಿ ಸಂಧಿಸಬೇಕು. ACಯ ಮಧ್ಯಬಿಂದು O ಅನ್ನು ಕಂಡುಹಿಡಿದೇವೆ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದಾಗ ಬಿಯ ಮೇಲೆ ಇಲ್ಲೊಂದು
ಬಿ ಪಿ ಅಂತ ತಗೋರಿ. ಬಿ ಪಿ ಲಂಬವಾಗಿದೆ ಎ ಸಿಗೆ ಆಗುವಂತೆ ಒಂದು ಸರಳ ರೇಖೆಯನ್ನು ಎಳಿಬೇಕು. ಸರಳ ರೇಖೆಯು ವೃತ್ತದ ಕಂಸಕ್ಕೆ ಛೇದಿಸಲಿ. ಇದನ್ನು ವೃತ್ತ ಕಂಸಕ್ಕೆ ಛೇದಿಸುವಾಗ ಒಂದು ಬಿ ಪಿ ಸರಳ ರೇಖೆಯನ್ನು ಎಳಿಬೇಕು. ಇವಾಗ ಬಿ ಪಿ ತ್ರಿಜ್ಯ ಆಗುವಂತೆ ಬಿ ಪಿ ತ್ರಿಜ್ಯದ ಅರ್ಧವೃತ್ತವನ್ನು ಎಳೆಯಿರಿ. ಅರ್ಧವೃತ್ತವನ್ನು ಎಳೆಯಿರಿ. ಅರ್ಧವೃತ್ತವನ್ನು ಈ ರೀತಿ ಎಳೆದಿದ್ದೆವು. ಅದು ಈ ಎ ಸಿ ರೇಖೆಯನ್ನು ಈ ಬಿಂದುವಿನಲ್ಲಿ ಛೇದಿಸಲಿ. ಇವಾಗ ನಮಗೆ ಬೇಕಾದಂಥ ರೇಖೆ ಏನಾಗಿರ್ತದೆ, ಬಿ ಇ ಏನಾಗಿರ್ತದೆ, ಬಿ ಇ ಈಕ್ವಲ್ಸ್ ಟು √5.6 ಸೆಂಟಿಮೀಟರ್ ಆಗಿರ್ತದೆ. ಈ ರೀತಿ ನಾವು ರಚನೆಯನ್ನು ಮಾಡಬೇಕು. 26ನೇ ಪ್ರಶ್ನೆ, ಕೆಳಗಿನ ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಇವುಗಳ ಮಧ್ಯಾಂಕವು 47 ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಪ್ರಾಪ್ತಾಂಕಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಮಧ್ಯಾಂಕ ಒಟ್ಟು ಪ್ರಾಪ್ತಾಂಕಗಳು ಎಷ್ಟು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ. ಹಾಗಾಗಿ ಮಧ್ಯ ಬೆಲೆಗಳು ಏನಾಗಿರ್ತವೆ ಅಂದ್ರೆ ಎಕ್ಸ್ ಪ್ಲಸ್ 2 ಭಾಗಿಲೆ 2 ಈಕ್ವಲ್ಸ್ ಟು ಎದಕ್ಕೆ ಈಕ್ವಲ್ ಅದ ಅಂದ್ರೆ 47ಕ್ಕೆ ಈಕ್ವಲ್ ಅದ. ಮೊದಲಿಗೆ ಎಕ್ಸನ್ನು ಕಂಡುಹಿಡಬೇಕು. 2x ಪ್ಲಸ್ 2 ಭಾಗಿಲೆ 2 ಈಕ್ವಲ್ಸ್ ಟು 47. 2x ಪ್ಲಸ್ 2 ಈಕ್ವಲ್ಸ್ ಟು 47 ಗುಣಿಲೆ 2 ಮಾಡಬೇಕು. 2x ಈಕ್ವಲ್ಸ್ ಟು ಇದು 94 ಅನ್ನೋದು ಬಂತು, ಮೈನಸ್ 2. ಎಕ್ಸ್ ಈಕ್ವಲ್ಸ್ ಟು 92, 2 ಮೈನಸ್ ಮಾಡಿದಾಗ 92. ಇದು ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗ್ತದೆ. 2 4 2 6 12. ಎಕ್ಸ್ ಬೆಲೆ ಎಷ್ಟು ಬಂತು, 46 ಅನ್ನೋದು ಬಂತು. ಸರಾಸರಿ ಕೇಳಿದ್ದಾರೆ. ಇಲ್ಲಿ ಸರಾಸರಿ ಈಕ್ವಲ್ಸ್ ಟು ಎಲ್ಲವನ್ನು ಕೂಡಿಸ್ಬೇಕಿಲ್ಲಿ 17 ಪ್ಲಸ್ 28 ಪ್ಲಸ್ 31 ಪ್ಲಸ್ 39 ಪ್ಲಸ್ ಎಕ್ಸ್ ಬೆಲೆ ಎಷ್ಟು ಬಂದದ 46 ಪ್ಲಸ್ ಅದು 46 ಪ್ಲಸ್ 2 ಕೂಡಿಸಿದಾಗ ಎಷ್ಟಾಗ್ತದೆ ಇಲ್ಲಿ 48 ಪ್ಲಸ್ 51 58 ಪ್ಲಸ್ 63 ಪ್ಲಸ್ 71. ಎಷ್ಟು ಪ್ರಾಪ್ತಾಂಕಗಳಿವೆ ಟೋಟಲ್ ಇಲ್ಲಿ 10 ಪ್ರಾಪ್ತಾಂಕಗಳಿವೆ. ಹಾಗಾಗಿ 10ರಿಂದ ಭಾಗಿಸಿದಾಗ ಎಲ್ಲವನ್ನು ಕೂಡಿಸಿದ 452 ಅನ್ನೋದು ಬರ್ತದೆ, ಭಾಗಿಲೆ 10 ಭಾಗಿಸಿದಾಗ 45.2 ಅನ್ನೋದು ಸರಾಸರಿ ಸಿಗ್ತದೆ. 27ನೇ ಪ್ರಶ್ನೆ, ಒಂದು ಸಮಾಂತರ ಚತುರ್ಭುಜದ ಕರ್ಣವು ಅದನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಇಲ್ಲೊಂದು ಸಮಾಂತರ ಚತುರ್ಭುಜವನ್ನು ರಚಿಸಿಕೊಳ್ಳೋಣ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಅಂತಂದ್ರೆ ಅಭಿಮುಖ ಬಾಹುಗಳಂಗಿರ್ತವ, ಸಮಾಂತರವಾಗಿರ್ತವ, ಸಮಾಂತರ ಮತ್ತು ಸಮನಾಗಿರ್ತವ. ಅಭಿಮುಖ ಕೋನಗಳನ್ನು ಸಮನಾಗಿರ್ತವೆ. ಇದರಲ್ಲಿ ಒಂದು ಕರ್ಣವನ್ನು ರಚಿಸೋಣ. ಡಿ ಬಿ ಅನ್ನೋದೊಂದು ಕರ್ಣ. ಇದು ಯಾವ ರೀತಿ ಸಾಧಿಸಬೇಕು ಅನ್ನೋದು, ಚತುರ್ಭುಜ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಇದು ದತ್ತ ಆಯಿತು. ಏನೇನು ಸಾಧನೆ ಮಾಡಬೇಕು ನಾವು, ಸಾಧನೀಯ ತ್ರಿಭುಜ ಎ ಬಿ ಡಿ ಸರ್ವಸಮವಾಗಿದೆ, ತ್ರಿಭುಜ ಡಿ ಸಿ ಬಿ ಅಂಥೇಳಿ. ಅಥವಾ ಈ ರೀತಿ ನಾವು ಇನ್ನೊಂದು ಕರ್ಣವನ್ನು ಎಳೆದಾಗ, ಇಲ್ಲೊಂದು ಎ ಬಿ ಕರ್ಣವನ್ನು ಎಳೆದಾಗ ಎ ಬಿ ಸಿ ತ್ರಿಭುಜ ಎ ಡಿ ಸಿ ತ್ರಿಭುಜ ಸರ್ವಸಮ ಅಂತ ಸಾಧಿಸಬೇಕು. ಯಾವುದಾದ್ರೂ ಒಂದು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ರಚನೆಯನ್ನು ಮಾಡ್ಕೊಂಡೇನೆ. ಏನು ರಚನೆ ಮಾಡಿದೆವು, ಡಿ ಬಿ ಕರ್ಣ ಎಳೆದಿದೆ. ಸಾಧನೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಡಿ ಸಿ ಬಿಗಳಲ್ಲಿ, ಎರಡು ತ್ರಿಭುಜಗಳಲ್ಲಿ ಇಲ್ಲಿ ಎ ಬಿ ಬಾಹು ಸಮನಾಗಿದೆ ಡಿ ಸಿ ಬಾಹು. ಯಾಕಂತಂದ್ರೆ ಅದು ದತ್ತದಲ್ಲಿ ಕೊಟ್ಟಿದ್ದ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಇನ್ನೊಂದು ಇಲ್ಲಿ ಸಿ ಕೋನ ಮತ್ತು ಎ ಕೋನ ಸಮನಾಗಿರ್ತದೆ. ಕೋನ ಎ ಸಮನಾಗಿದೆ, ಕೋನ ಸಿ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗಿರ್ತವೆ. ಮತ್ತೊಂದು
AD ಬಾಹು ಸಮನಾಗಿದೆ BC ಬಾಹು. ಇವು ಎಲ್ಲಕ್ಕೆ ಕಾರಣ ದತ್ತ. ಬಾಹು ಕೋನ ಬಾಹು ಪ್ರಕಾರ ತ್ರಿಭುಜ ABD ಸರ್ವಸಮವಾಗಿದೆ ತ್ರಿಭುಜ DCB. ಕಾರಣ ಏನಿದಕ್ಕೆ ಅಂತಂದ್ರೆ ಬಾಕೋಬ. ಈ ರೀತಿ ನಾವು ಸಾಧಿಸಬಹುದು. ಕೊಟ್ಟಿರುವ ಚಿತ್ರದಲ್ಲಿ ಇಯು ವೃತ್ತದ ಕೇಂದ್ರವಾಗಿದ್ದು ABC 69, ABC ಕೋನ 69 ಮತ್ತು ACB 31 ಆಗಿದೆ. BDC ಮತ್ತು BEF ಇನ್ನೊಂದು BFCಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ತ್ರಿಭುಜ ABCಯಲ್ಲಿ ABC ಕೋನ ಪ್ಲಸ್ BCA ಕೋನ ಪ್ಲಸ್ BAC ಕೋನ ಈಕ್ವಲ್ಸ್ ಟು 180 ಡಿಗ್ರಿ. ಒಳ ಕೋನಗಳ ಮೊತ್ತ 180 ಡಿಗ್ರಿ. ಬಿ ಕೋನ ಎಷ್ಟು ಕೊಟ್ಟರೆ ಇಲ್ಲಿ 69 ಪ್ಲಸ್ ಇದು 31 ಕೊಟ್ಟಿದ್ದಾರೆ. ಇಲ್ಲಿ BACಯನ್ನು ಕಂಡುಹಿಡಿಬೇಕು. ಈಕ್ವಲ್ಸ್ ಟು 180. BAC ಕೋನ ಈಕ್ವಲ್ಸ್ ಟು 180 ಮೈನಸ್ ಇವೆರಡನ್ನು ಕೂಡಿಸಿದಾಗ 100 ಅಂತೇಳಿ ಬರ್ತದೆ 100. BAC ಕೋನ ಈಕ್ವಲ್ಸ್ ಟು 80 ಡಿಗ್ರಿ ಅನ್ನೋದು ಬಂತು. 80 ಡಿಗ್ರಿ. ಆದ್ದರಿಂದ ಇಲ್ಲಿ BAC ಕೋನ ಈಕ್ವಲ್ಸ್ ಟು BDC ಕೋನ. ಎರಡು ಕೋನಗಳನ್ನು ಈಕ್ವಲ್ ಆಗ್ತವೆ ಎರಡು ಕೋನಗಳು. ಏಕೆಂದರೆ ಈಕ್ವಲ್ಸ್ ಟು 80 ಡಿಗ್ರಿ. ಒಂದೇ ವೃತ್ತಖಂಡದಲ್ಲಿನ ಕೋನಗಳು, ಒಂದೇ ವೃತ್ತಖಂಡದಲ್ಲಿನ ಕೋನಗಳು, ಆ ಎರಡು ಕೋನಗಳು ಈಕ್ವಲ್ ಅದು. ಈಗ ನೆಕ್ಸ್ಟ್ ನಾವು ಏನನ್ನು ಕಂಡುಹಿಡಿಬೇಕಂತಂದ್ರೆ BFCಯನ್ನು ಕಂಡುಹಿಡಿಬೇಕು. ಇವಾಗ ಕೋನ BFC ಪ್ಲಸ್ ಕೋನ BDC ಈಕ್ವಲ್ಸ್ ಟು 180 ಡಿಗ್ರಿ ಆಗಿರ್ತವೆ. ಯಾಕಂದ್ರೆ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಅಲ್ಲಿ ಡಿ ಕೋನ 80 ಅನ್ನೋದು ಬಂದದ, ಇದು 80 ಅನ್ನೋದು ಬಂತು. ಇದು ಕೋನ ಗೊತ್ತಿಲ್ಲ BFC ಅನ್ನೋದು. ಆ ಕಡೆ ಕಳಿಸಿದಾಗ BFC ಕೋನ 180 ಮೈನಸ್ 80 ಮಾಡಿದಾಗ ಇದು ಎಷ್ಟು ಬರ್ತದೆ? BFC ಕೋನ ಅನ್ನೋದು 100 ಡಿಗ್ರಿ ಅನ್ನೋದು ಬಂತು. ಎರಡು ಕೋನಗಳನ್ನು ಕಂಡುಹಿಡಿದೆವು. ಎರಡು ಕೇಳಿದ್ರು, ಎರಡು ಕೋನ. ಇನ್ನೊಂದು ಕೇಳಿದ್ದಾರೆ, ಅದು ಇನ್ನೊಂದು ಕೋನ ಯಾವುದು ಅಂತಂದ್ರೆ ಇಲ್ಲಿ ನೆಕ್ಸ್ಟ್ BEC ಕೋನವನ್ನು ಕಂಡುಹಿಡಬೇಕು. BEC ಕೋನ ಈಕ್ವಲ್ಸ್ ಟು 2 ಇಂಟು BDC ಕೋನ ಈಕ್ವಲ್ ಆಗಿರ್ತದೆ. ಯಾಕಂತಂದ್ರೆ ಇದೇನಾಗಿರ್ತದೆ? ಕೇಂದ್ರ ಕೋನ, ಇದು ಅಂತಸ್ಥ ಕೋನ. ಒಂದು ವೃತ್ತಖಂಡದೊಳಗಡೆ ಅಂತಸ್ಥ ಕೋನ ಬಾಹ್ಯ ಕೋನದ 2 ಪಟ್ಟು ಏನಾಗಿರ್ತದೆ? ಕೇಂದ್ರ ಕೋನ ಆಗಿರ್ತದೆ. ಹಾಗಾಗಿ ಇದನ್ನು BEC ಈಕ್ವಲ್ಸ್ ಟು 2 ಇಂಟು ಇದು ಎಷ್ಟು ಬಂದಿತ್ತು? 80. ಎರಡನ್ನು ಗುಣಿಸಿದಾಗ 160. BEC ಕೋನ ಅನ್ನೋದು 160. ಬೇಕಿದ್ರೆ ಇಲ್ಲಿ ಕಾರಣವನ್ನು ಬರೀಬಹುದು. ಇದಕ್ಕೆ ಕಾರಣ ಕೇಂದ್ರ. ಈ ರೀತಿ ನಾವು ಮೂರು ಕೋನಗಳನ್ನು ಕಂಡುಹಿಡಿದ್ವಿ. 29ನೇ ಪ್ರಶ್ನೆ, x ಪ್ಲಸ್ ವೈ ಪ್ಲಸ್ ಝಡ್ ಈಕ್ವಲ್ಸ್ ಟು 0 ಆದರೆ x³ ಪ್ಲಸ್ y³ ಪ್ಲಸ್ z³ ಈಕ್ವಲ್ಸ್ ಟು 3xyz ಎಂದು ಸಾಧಿಸಿ. ಇಲ್ಲೊಂದು ನಿತ್ಯ ಸಮೀಕರಣ ಬರ್ಕೊಳ್ತೀನಿ ನಾನು. x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz ಈಕ್ವಲ್ಸ್ ಟು, ಇದು ಎದಕ್ಕೆ ಈಕ್ವಲ್ ಆಗಿರ್ತದೆ ಅಂದ್ರೆ x ಪ್ಲಸ್ ವೈ ಪ್ಲಸ್ ಝಡ್ ಇಂಟು x² ಪ್ಲಸ್ y² ಪ್ಲಸ್ z² ಮೈನಸ್ xy ಮೈನಸ್ yz ಮೈನಸ್ zxಗೆ ಸಮನಾಗಿರ್ತದೆ. ಏನು ಕೊಟ್ಟಿದ್ದಾರೆ ದತ್ತದಲ್ಲಿ? x ಪ್ಲಸ್ ವೈ ಪ್ಲಸ್ ಝಡ್ ಅಂದರೆ 0 ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ಗುಣಾಕಾರ ಮಾಡಿದಾಗ ಇದು 0 ಅಂತೇಳಿ ಬರ್ತಾ. ಈ ಕಡೆ ನೋಡಿತು x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz ಅಂತ ಬಂತು. x³ ಪ್ಲಸ್ y³ ಪ್ಲಸ್ z³ ಈಕ್ವಲ್ಸ್ ಟು ಮೈನಸ್ 3xyz ಅನ್ನು RHS ಸೈಡ್ ಕಳಿಸಿದಾಗ ಪ್ಲಸ್ 3xyz. ಇದನ್ನೇ ನಮ್ಗೆ ಸಾಧಿಸಿ ಅಂತಂದ್ರು ಸಾಧಿಸಿ. 30ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಎಲ್ ರೇಖೆಯು ಎನ ಕೋನಾರ್ಧಕ. ಎಲ್ ರೇಖೆಯು ಏನಾಗಿದೆ? ಎನ ಕೋನಾರ್ಧಕ ರೇಖೆಯಾಗಿದ್ದು ಬಿ ಯು ಅದರ ಮೇಲಿರುವ ಯಾವುದಾದರೂ ಒಂದು ಬಿಂದುವಾಗಿದೆ. BP ಮತ್ತು BQಗಳು ಕೋನ ಎ ಬಾಹುಗಳಿಗಿರುವ ಎಳೆದಿರುವ ಲಂಬಗಳಾದರೆ BP ಈಕ್ವಲ್ಸ್ ಟು BQ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲೇನಾಗ್ತದೆ ಅಂತಂದ್ರೆ
ದತ್ತದಲ್ಲಿ ಕೊಟ್ಟಂಥ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಕೋನ ಕೋನ ಕ್ಯೂ ಎ ಬಿ ಈಕ್ವಲ್ಸ್ ಟು ಪಿ ಎ ಬಿ ಅಂತೇಳಾಗಿರ್ತದೆ. ಯಾಕಂದ್ರೆ ಕೋನಾರ್ಧಕಗಳು ಎ ಕೋನದ ಕೋನಾರ್ಧಕಗಳು ಎ ಕೋನದ ಕೋನಾರ್ಧಕಗಳು. ಎ ಕೋನದ ಕೋನಾರ್ಧಕಗಳು. ಯಾವ ರೀತಿ ಸಾಧನೆ ಮಾಡ್ಬೇಕನ್ನ ಇದನ್ನು ನೋಡೋಣ. ಸಾಧನೆ ತ್ರಿಭುಜ ಎ ಕ್ಯೂ ಬಿ ಮತ್ತು ತ್ರಿಭುಜ ಎ ಪಿ ಬಿಗಳಲ್ಲಿ ಎರಡೂ ತ್ರಿಭುಜಗಳಲ್ಲಿ ಇಲ್ಲಿ ಕ್ಯೂ ಕೋನ ಎ ಕ್ಯೂ ಬಿ ಕೋನ ಈಕ್ವಲ್ಸ್ ಟು ಎ ಪಿ ಬಿ ಕೋನ. ಎರಡು ಕೋನಗಳು 90 ಡಿಗ್ರಿ ಇಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾರೆ, ದತ್ತ ಅಂಥೇಳಿ. ಇನ್ನೊಂದು ಎ ಬಿ ಬಾಹು ಈಕ್ವಲ್ಸ್ ಟು ಎ ಬಿ ಬಾಹು, ಸಾಮಾನ್ಯ ಬಾಹು ಇದು. ಮತ್ತೊಂದು ಕೋನ ಕ್ಯೂ ಎ ಬಿ ಈಕ್ವಲ್ಸ್ ಟು ಪಿ ಎ ಬಿ. ಎರಡು ಕೋನಗಳು ಕೋನಾರ್ಧಕಗಳು ಇಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾರೆ, ಇದನ್ನು ದತ್ತ. ಹಾಗಾಗಿ ತ್ರಿಭುಜ ಎ ಕ್ಯೂ ಬಿ ಸರ್ವಸಮವಾಗಿದೆ ತ್ರಿಭುಜ ಎ ಪಿ ಬಿ. ಕಾರಣ ಏನಿದು ಅಂತಂದ್ರೆ ಕೋಬಾಕು ಕೋನ ಬಾಹು ಕೋನದ ಪ್ರಕಾರ, ಕೋಬಾಕು ಪ್ರಕಾರ ಇವೆರಡು ಸರ್ವಸಮ. ಅದು ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾಗಿರ್ತವೆ, ಸಮನಾಗಿರುತ್ತವೆ. ಬಿ ಪಿ ಈಕ್ವಲ್ಸ್ ಟು ಬಿ ಕ್ಯೂ, ಯಾಕಂದ್ರೆ ಸಿ ಪಿ ಸಿ ಟಿ ಅಥವಾ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರುತ್ತವೆ. ಇದನ್ನು ಸಾಧಿಸಬೇಕಿತ್ತು. 2x + y = 7 ರೇಖಾತ್ಮಕ ಸಮೀಕರಣ ನಕ್ಷೆಯನ್ನು ರಚಿಸಿ ಅಂತೇಳಿ ಕೇಳಿದರಲ್ಲಿ ಮೊದಲಿಗೆ ನಾವು ಸಮೀಕರಣವನ್ನು ಬಿಡಿಸ್ಕೊಳ್ಳೋಣ. y = 7 - 2x ಅಂತೇಳಿ ಬಂತು. ಇದಕ್ಕೆ ಒಂದು ಕೋಷ್ಟಕವನ್ನು ತಯಾರಿಸೋಣ. x y 3 ಬಿಂದುಗಳು ಸಾಕು. ಒಂದು ಸರಳ ರೇಖೆಯನ್ನು ಎಳೆಸಬೇಕಾದ್ರೆ 2 ಬಿಂದುಗಳು ಸಾಕು, ಆದರೆ 3 ಬಿಂದುಗಳನ್ನು ತಗೊಳ್ಳೋಣ. 1 2 3 ಅಂತ ಹೇಳಿ ತಗೋತೇನೆ. x = 1 ಅನ್ನು ತಗೊಂಡಾಗ 2 1 2, 7ರಲ್ಲಿ 2 ಹೋದಾಗ 5 ಅನ್ನೋದು ಬಂತು. x = 2 ಅನ್ನು ತಗೊಂಡಾಗ 2 2 4, 7ರಲ್ಲಿ 4 ಹೋದಾಗ 3, 3 ತಗೊಂಡಾಗ 6 ಆಯಿತು, 1 ಅನ್ನೋದು ಸಿಕ್ತು. ಇವು ಬಿಂದುಗಳನ್ನು ಇಲ್ಲಿ ಚಿತ್ರದಲ್ಲಿ ಇಳಿಸೋಣ. ಅಕ್ಷೆ x ಅಕ್ಷೆ 1 ಸೆಂಟಿಮೀಟರ್ = 1 ಯೂನಿಟು, 1 ಮೂಲಮಾನ. y ಅಕ್ಷೆ 1 ಸೆಂಟಿಮೀಟರ್ = 1 ಯೂನಿಟ್, 1 ಮೂಲಮಾನ. ಇಲ್ಲಿ 0 1 2 3 4 5 6 7 8 ಅಂತ ತಗೋತೀನಿ. ಎಕ್ಸು ಇದು ಎಕ್ಸ್ ಡ್ಯಾಶು, -1 -2 -3 -1 -2 -3 ಇದು ವೈ ಡ್ಯಾಶ್. 1 2 3 4 5 6 7 8 ಇದು ವೈ. ಎಕ್ಸ್ = 1 ಇದ್ದಾಗ y = 5, 1 ಇದ್ದಾಗ 1, 5 2, 3 2, 3 ಇಲ್ಲಿ 2, 3 ಅನ್ನೋದು ಬಂತು. 3, 1 3 ಇದ್ದಾಗ 1 3, 1. ಇದನ್ನು ಒಂದು ಸರಳ ರೇಖೆ ರಚಿಸಬೇಕು. ಈ ರೀತಿ ಒಂದು ಸರಳ ರೇಖೆಯನ್ನು ಎಳೆದಿದ್ದೇನೆ. ಇದು ನಮಗೆ ಬೇಕಾದಂಥ ಒಂದು ರೇಖಾತ್ಮಕ ನಕ್ಷೆ. 32ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಕ್ಯೂನ ಕೋನಾರ್ಧಕ ಬಿ ಇಯು ಬಿ ಸಿ ಕ್ಯೂನ ಕೋನಾರ್ಧಕ ಸಿ ಜಿಗೆ ಸಮಾಂತರವಾಗಿದೆ. ಕ್ಯೂ ಆರ್ ಸಮಾಂತರವಾಗಿದೆ ಆರ್ ಎಸ್ ಎಂದು ಸಾಧಿಸಿ. ಇಲ್ಲಿ ಕೊಟ್ಟಿದ್ದನ್ನು ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ಅಂತಂದ್ರೆ ಎ ಬಿ ಕ್ಯೂನ ಕೋನಾರ್ಧಕ ಎದಕ್ಕೆ ಈಕ್ವಲ್ ಅದ ಅಂತಂದ್ರೆ ಎ ಬಿ ಇ. ಇಲ್ಲಿ ಎ ಬಿ ಇ ಅನ್ನೋದಕ್ಕೆ ಈಕ್ವಲ್ ಇದೆ. ಇಲ್ಲಿ ಎ ಬಿ ಇ ಕೋನ ಎದಕ್ಕೆ ಈಕ್ವಲ್ ಆಗ್ತದೆ ಅಂದ್ರೆ ಅರ್ಧ ಇಂಟು ಎ ಬಿ ಕ್ಯೂನ ಕೋನಕ್ಕೆ ಈಕ್ವಲ್ ಆಗ್ತದೆ. ಸಮೀಕರಣ 1 ಅಂತ ತಗೊಳ್ಳೋಣ. ಇದನ್ನು ಎ ಬಿ ಕ್ಯೂನ ಕೋನಾರ್ಧಕ, ಹಾಗಾಗಿ ಎ ಬಿ ಇಯ ಎದಕ್ಕೆ ಈಕ್ವಲ್ ಆಗ್ತದೆ ಅಂದರೆ ಎ ಬಿ ಕ್ಯೂನ ಅರ್ಧದಷ್ಟಕ್ಕೆ ಈಕ್ವಲ್ ಆಗ್ತದೆ. ಅದೇ ರೀತಿ ಬಿ ಸಿ ಜಿ ಈಕ್ವಲ್ಸ್ ಟು ಅರ್ಧ ಇಂಟು ಎ ಬಿ ಸಿ ಎಸ್ ಈಕ್ವಲ್ ಆಗ್ತದೆ. ಸಮೀಕರಣ 2.
ಇಲ್ಲಿ ಮತ್ತೇನು ಕೊಟ್ಟರೆ ಅಂತಂದ್ರೆ ಇವೆರಡು ಸಮಾಂತರ ರೇಖೆಗಳು ಅಂತೇಳಿ ಕೊಟ್ಟಿದ್ದಾರೆ. ಇವು ಸಮಾಂತರ ರೇಖೆಗಳು. ಹಾಗಾಗಿ ಎ ಬಿ ಇ ಕೋನ ಸಮನಾಗಿದೆ, ಬಿ ಸಿ ಜಿ ಕೋನ ಎರಡೂ ಸಮಾನ ಆಗ್ತವೆ. ಯಾಕಂದ್ರೆ ಅನುರೂಪ, ಏಕೆಂದರೆ ಇಲ್ಲಿ ಬಿ ಇ ಸಮಾಂತರವಾಗಿದೆ, ಸಿ ಜಿ ಅನುರೂಪ ಕೋನಗಳು. ಅನುರೂಪ ಕೋನಗಳು ಇವೆರಡರದ್ದು ಈಕ್ವಲ್ ಪಾರ್ಟ್ಸ್ ಏನದ ಅಂತಂದ್ರೆ ಅದನ್ನು ಬರ್ಕೊಳ್ಳೋಣ. ಇವಾಗ ಎ ಬಿ ಇ ಅದಕ್ಕೆ ಈಕ್ವಲ್ ಆಗ್ಲತ್ತದ, ಅರ್ಧ ಇಂಟು ಎ ಬಿ ಕ್ಯೂಗೆ ಈಕ್ವಲ್ ಆಗ್ಲತ್ತದ, ಈಕ್ವಲ್ಸ್ ಟು ಇಲ್ಲಿ ಅರ್ಧ ಇಂಟು ಬಿ ಸಿ ಎಸ್ ಕೋನಕ್ಕೆ ಈಕ್ವಲ್ ಆಗ್ಲತ್ತದ. ಅರ್ಧ ಅರ್ಧ ಕ್ಯಾನ್ಸಲ್ ಆಯಿತು. ಎ ಬಿ ಕ್ಯೂ ಕೋನ ಸಮನಾಗಿದೆ ಬಿ ಸಿ ಎಸ್ ಕೋನ ಅಂತೇಳಿ ಬಂತು. ತಾವು ಚಿತ್ರವನ್ನು ಗಮನಿಸ್ಬೇಕಿಲ್ಲಿ. ಈ ಎರಡೂ ಕೋನಗಳನ್ನು ಈಕ್ವಲ್ ಆಗ್ಲತ್ತವ. ಎರಡೂ ಕೋನಗಳು ಈಕ್ವಲ್ ಆಗ್ಲತ್ತವ ಅಂತಂದ್ರೆ ಪಿ ಕ್ಯೂ ಸಮಾಂತರವಾಗಿದೆ, ಆರ್ ಎಸ್ ಅನ್ನೋದು ಬರುತ್ತೆ. ಯಾಕಂದ್ರೆ ಅನುರೂಪ ಕೋನಗಳು, ಇವೆರಡು ಅನುರೂಪ ಕೋನಗಳಾದಾಗ, ಅನುರೂಪ ಕೋನಗಳು ಆದಾಗ ಏನಾಯ್ತವ ಅಂತಂದ್ರೆ ಪಿ ಕ್ಯೂ ಸಮಾಂತರವಾಗಿದೆ, ಆರ್ ಎಸ್ ಅನ್ನೋದು ಬರ್ತಾ. ಇದನ್ನೇ ನಾವು ಸಾಧಿಸಬೇಕಾಗಿದೆ. ಒಂದು ತ್ರಿಭುಜಾಕಾರದ ಜಮೀನಿನ 3 ಜನರಿಗೆ ಸಮನಾಗಿ ಹಂಚಬೇಕಾಗಿದೆ. ಜಮೀನಿನ 2 ಬಾಹುಗಳು 100 ಮೀಟರ್ ಮತ್ತು 160 ಮೀಟರ್ ಆಗಿದ್ದು ಅದರ ಸುತ್ತಳತೆ 360 ಮೀಟರ್ ಆಗಿದೆ. ಪ್ರತಿಯೊಬ್ಬರಿಗೆ ಸಿಗಬಹುದಾದ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದರೆ, ಪರಿಹಾರ ಇಲ್ಲಿ ಒಂದು ಬಾಹು ಎ ಆಗಿರಲಿ, ಅದು 100 ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಬಿ ಬಾಹು 160 ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸುತ್ತಳತೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಟು 360 ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ನಮಗೆ ಸಿ ಬಾಹುವಿನ ಅಳತೆಯನ್ನು ಕಂಡುಹಿಡಬೇಕು. 100 ಪ್ಲಸ್ 160 ಪ್ಲಸ್ ಸಿ ಈಕ್ವಲ್ಸ್ ಟು 360. ಸಿ ಈಕ್ವಲ್ಸ್ ಟು 360 ಮೈನಸ್ 260. ಸಿ ಬಾಹುವಿನ ಅಳತೆ ಎಷ್ಟು ಬಂತು? 100 ಮೀಟರ್ ಅನ್ನೋದು ಬಂತು. ಎ ಬಿ ಸಿ ಸಿಕ್ಕಾಗ ಇದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಹೆರನ್ಸ್ ಫಾರ್ಮುಲಾ ಪ್ರಕಾರ ಮೊದಲು ನಾವು ಎಸ್ ಅನ್ನು ಕಂಡುಹಿಡಬೇಕು. ಎಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2. ಏನಾಗ್ತದೆ ಇದನ್ನು ಅಂತಂದ್ರೆ 100 ಪ್ಲಸ್ 160 ಪ್ಲಸ್ 100 ಭಾಗಿಲೆ 2, 360 ಭಾಗಿಲೆ 2 ಮಾಡಿದಾಗ 180 ಅನ್ನೋದು ಬಂತು. ಎಸ್ ಈಕ್ವಲ್ಸ್ ಟು 180. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಹೆರನ್ಸ್ ಫಾರ್ಮುಲಾ ಪ್ರಕಾರ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಎಸ್ ಅನ್ನೋದು ಎಷ್ಟಿದೆ ಇಲ್ಲಿ? 180. 180 180 ಮೈನಸ್ 100, 180 ಮೈನಸ್ 160, ಇಲ್ಲಿ 180 ಮೈನಸ್ 100. 180 ಇಂಟು ಇಲ್ಲಿ 180ರಲ್ಲಿ 100 ಹೋದಾಗ 80, ಇಲ್ಲಿ 20 ಅನ್ನೋದು ಬಂತು, ಇದು 80 ಅನ್ನೋದು ಬಂತು. ಇಲ್ಲಿ ತಾವು ಗಮನಿಸಬೇಕು, 18 ಗುಣಿಲೆ 180 ಗುಣಿಲೆ 20 ಮಾಡಿದಾಗ 3600 ಅನ್ನೋದು ಬಂತು, ಗುಣಿಲೆ 80 ಗುಣಿಲೆ 80. ಇದು ರೂಟು. ಇದನ್ನು ನಾನು ಈ ರೀತಿ ಬರ್ಕೊಳ್ತೀನಿ, 60 ಗುಣಿಲೆ 60, 80 ಗುಣಿಲೆ 80. ಯಾಕೆ ಈ ರೀತಿ ಬರ್ಕೊಂಡೆ ಅಂದರೆ 60 ಸ್ಕ್ವೇರು ಮತ್ತು 80 ಸ್ಕ್ವೇರ್ ಅಂತೇಳಿ ನಾವು ಬಿಡಿಸ್ಕೊಳ್ಬೋದು ಸುಲಭವಾಗಿ. ಇವಾಗ ಇಲ್ಲಿ ಮಾಡ್ತೀನಿ ಅದನ್ನು ಲೆಕ್ಕ, ಮುಂದಿನ ಕಂಟಿನ್ಯೂ. 60 ಸ್ಕ್ವೇರ್ ಗುಣಿಲೆ 80 ಸ್ಕ್ವೇರ್, ಸ್ಕ್ವೇರನ್ನು ಹೋಗಿ 60 ಗುಣಿಲೆ 80 ಅನ್ನೋದು ಬಂತು. ಇದು ತ್ರಿಭುಜದ ವಿಸ್ತೀರ್ಣ. 8 48 ಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ 4800 ಮೀಟರ್ ಸ್ಕ್ವೇರ್. ಮೂವರಿಗೆ ಹಂಚಬೇಕಾಗಿದೆ. ಹಾಗಾಗಿ ಇದು ಪ್ರತಿಯೊಬ್ಬರಿಗೆ ಸಿಗಬಹುದಾದ ಜಮೀನು ಈಕ್ವಲ್ಸ್ ಟು 4800 ಭಾಗಿಲೆ 3, 3 ಒಂದಲೆ 3 6 18, 1600 ಮೀಟರ್ ಸ್ಕ್ವೇರ್ ಏನು ಸಿಗ್ತದೆ, ಪ್ರತಿಯೊಬ್ಬರಿಗೆ ಜಮೀನನ್ನು ಸಿಗ್ತದೆ.
5ನೇ ಪ್ರಶ್ನೆಯಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 34ನೇ ಪ್ರಶ್ನೆ, y = 30, z = 90 ಮತ್ತು xy + yz + zx = 11 ಸೆಂಟಿಮೀಟರ್ ಇರುವಂತೆ XYZ ತ್ರಿಭುಜವನ್ನು ರಚಿಸಿ. ಮಕ್ಕಳೇ, ಇಲ್ಲಿ ನಾನು ಮೊದಲು ರಚನಾ ಹಂತಗಳನ್ನು ಹೇಳ್ತೀನಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಮೊದಲು AB ಒಂದು ಸರಳ ರೇಖೆಯನ್ನು, AB ಸರಳ ರೇಖೆ 11 ಸೆಂಟಿಮೀಟರ್ ಸರಳ ರೇಖೆಯನ್ನು ಎಳಿಬೇಕು. ಈ 11 ಸೆಂಟಿಮೀಟರ್ ಸರಳ ರೇಖೆ ಎಳೆದ ಆದ ನಂತರ ಎ ಕೇಂದ್ರವಾಗಿಟ್ಕೊಂಡು ಒಂದು 30 ಡಿಗ್ರಿ ಕೋನ ರಚನೆ ಮಾಡಬೇಕು. 30 ರಚನೆ ಮಾಡಬೇಕಾದ್ರೆ ಮೊದಲಿಗೆ 60 ಟಿಕ್ ಮಾಡ್ಕೋತೀವಿ. 60ರ ಅರ್ಧ 30 ಆಗಿರ್ತದೆ. ಇದನ್ನು ನಾನು ಡ್ಯಾಶ್ ಲೈನ್ಗಳಿಂದ ಇಂಡಿಕೇಟ್ ಮಾಡೀನಿ. ಅದಾದ ಬಳಿಕ ಈ 30ರ ಅರ್ಧ ಏನಾಗ್ತದೆ, 15 ಡಿಗ್ರಿ. 30ರ ಅರ್ಧ 15 ಡಿಗ್ರಿ. ನಾನು ಈ ರೀತಿ 15 ಡಿಗ್ರಿನ ಸೇರಿಸ್ತೀನಿ. ಈ ಕಡೆ ಬಿ ಕೇಂದ್ರವಾಗಿಟ್ಟುಕೊಂಡು ಒಂದು 90 ಡಿಗ್ರಿಯನ್ನು ರಚನೆ ಮಾಡಬೇಕು. ಮೊದಲಿಗೆ 90 ಡಿಗ್ರಿಯನ್ನು ಈ ರೀತಿ ರಚನೆ ಮಾಡಿದ್ದೀನಿ. ಅದರ ಅರ್ಧವನ್ನು ಕಂಡುಹಿಡಬೇಕು. ಅರ್ಧವನ್ನು ಕಂಡುಹಿಡಿಯಲು ಈ ಎರಡು ಬಿಂದುಗಳು ಸಿಗ್ತವೆ. ಎರಡು ಬಿಂದುಗಳ ಮಧ್ಯಬಿಂದುವನ್ನು ಕಂಡುಹಿಡಬೇಕು. ಮಧ್ಯಬಿಂದು ಅದನ್ನು ಈ ರೀತಿ ನಾನು ಸೇರಿಸಿನಿ. ಈ ಎರಡು ರೇಖೆಗಳು AX ಮತ್ತು BX ಅನ್ನು ಬಿಂದುದಲ್ಲಿ ಸೇರ್ತವೆ. ಈ ರೇಖೆಯ ಲಂಬಾರ್ಧಕವನ್ನು ಕಂಡುಹಿಡಬೇಕು. ಅದಾದ ನಂತರ ಲಂಬಾರ್ಧಕ, ಇದರ ಲಂಬಾರ್ಧಕ AXನ ಲಂಬಾರ್ಧಕ A ಕೇಂದ್ರವಾಗಿಟ್ಟುಕೊಂಡು ಒಂದು ಕಂಸ ಮೇಲ್ಗಡೆ ಕೆಳಗಡೆ, X ಅನ್ನು ಕೇಂದ್ರವಾಗಿಟ್ಟುಕೊಂಡು ಮೇಲ್ಗಡೆ ಮತ್ತು ಕೆಳಗಡೆ ಒಂದು ಕಂಸವನ್ನು ಎಳಿಬೇಕು. ಈ ಎರಡೂ ರೇಖೆಯನ್ನು ಸೇರಿಸಬೇಕು. ಎರಡು ಬಿಂದುಗಳನ್ನು ಸೇರಿಸಿದಿ. ನೆಕ್ಸ್ಟ್ ಇಲ್ಲೂ ಅದೇ ರೀತಿ ಈ BXನ ಲಂಬಾರ್ಧಕವನ್ನು ಕಂಡುಹಿಡಬೇಕು. B ಕೇಂದ್ರವಾಗಿಟ್ಕೊಂಡು ಒಂದೆರಡು ಕಂಸಗಳನ್ನು ಎಳೆದಿದ್ದೀನಿ. X ಕೇಂದ್ರವಾಗಿಟ್ಕೊಂಡು ಈ ಕಂಸವನ್ನು ಕತ್ತರಿಸಿದ್ದೇನೆ ಈ ರೀತಿ. ಅದನ್ನು ಈ BXನ ಒಂದು ಲಂಬವನ್ನು ಈ ರೀತಿ ಎಳೆದಿದ್ದೇನೆ. ಅದಾದ ಬಳಿಕ ಈ ಎರಡೂ ರೇಖೆಗಳು AB ರೇಖೆಯನ್ನು ಎಲ್ಲಿ ಛೇದಿಸ್ತವ ಅದನ್ನು ಒಂದು Y ಅಂತೇಳಿ ಬರ್ಕೊಂಡಿನಿ. ಇದು ಈ 45 BX ಲಂಬಾರ್ಧಕ ಎಲ್ಲಿ ಛೇದಿಸ್ಲತ್ತದ ಅದನ್ನು Z ಅಂತೇಳಿ ಬರ್ಕೊಂಡಿನಿ. ಇವಾಗ ಇದು XZ ಮತ್ತು XYಯನ್ನು ಇದನ್ನು ಸೇರಿಸಿನಿ. ಇಲ್ಲಿ ನಮಗೆ ಬೇಕಾದಂಥ ಒಂದು ತ್ರಿಭುಜವನ್ನು ಸಿಕ್ತು. ಆ ತ್ರಿಭುಜ XYZ. ಇಲ್ಲಿ Z ಕೋನ 90 ಡಿಗ್ರಿ ಆಗಿರ್ತದೆ. Z ಕೋನ 90 ಮತ್ತು Y ಕೋನ 30 ಡಿಗ್ರಿ ಆಗಿರ್ತದೆ. ಈ ಮೂರು ಬಾಹುಗಳನ್ನು ಕೂಡಿಸಿದಾಗ 11 ಸೆಂಟಿಮೀಟರ್ ಮೊತ್ತವನ್ನು ಸಿಗ್ತದೆ. XY, YZ ಮತ್ತು ZX ಅನ್ನು ಕೂಡಿಸಿದಾಗ 11 ಸೆಂಟಿಮೀಟರ್ ಮೊತ್ತವನ್ನು ಸಿಗ್ತದೆ. 35ನೇ ಪ್ರಶ್ನೆ ನೋಡೋಣ. 30 ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳಿನಲ್ಲಿ ಅವರು ಮೊಬೈಲ್ ಬಳಕೆ ಮಾಡಿದ ಸಮಯವನ್ನು ಗಂಟೆಗಳಲ್ಲಿ ತಿಳಿಸುವಂತೆ ಕೇಳಲಾಯಿತು. ಅದರ ಫಲಿತಾಂಶವನ್ನು ಈ ಕೆಳಗಿನಂತೆ ದಾಖಲಿಸಲಾಗಿದೆ. ಈ ದತ್ತಾಂಶಗಳಿಗೆ ವರ್ಗಾಂತರಗಳು 0ರಿಂದ 5, 5ರಿಂದ 10 ಇತ್ಯಾದಿಯಾಗಿ ತೆಗೆದುಕೊಂಡು ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅದರ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. 10 ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 25 ಗಂಟೆಗಳಿಗಿಂತ ಹೆಚ್ಚು ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದು ಕೇಳಿದ್ದಾರೆ. ಇದ್ರ ಪರಿಹಾರವನ್ನು ನೋಡೋಣ. ಇಲ್ಲಿ ಮೊದಲಿಗೆ ವರ್ಗಾಂತರ ಪಟ್ಟಿಯಲ್ಲಿ ನಾವು 0ರಿಂದ 5, 0ರಿಂದ 5, 5ರಿಂದ 10, 10ರಿಂದ 15, 10ರಿಂದ 15, 15ರಿಂದ 20, 20ರಿಂದ 25 ಈ ರೀತಿ ಬರ್ಕೊಳ್ಳೋಣ. 25ರಿಂದ 30, 30ರಿಂದ 35 ಇಲ್ಲಿ ಒಟ್ಟು ಎಷ್ಟಾಗ್ತದೆ ಅನ್ನೋದನ್ನು ಬರ್ಕೊಳ್ಬೇಕು. ಒಟ್ಟು 0ರಿಂದ 5 ಎಷ್ಟು ಇವೆ ಅಂತಂದ್ರೆ 0ರಿಂದ 5 ಬರೀ ಒಂದು ಸಂಖ್ಯೆ ಬರ್ತದೆ. ಅದನ್ನು 1 ಇಲ್ಲಿ ಈ ರೀತಿ ಬರ್ಕೊಂಡೆವು. 5ರಿಂದ 10 ಇದ್ದಿದ್ದು 1, 2, 3, 4, 5, 6, 7 ಬರ್ತವೆ. ಇಲ್ಲಿ 10ಕ್ಕಿಂತ ಕಡಿಮೆ ಇದ್ದಂಥ ಸಂಖ್ಯೆಗಳು 7 ಬರ್ತವೆ. ಅದನ್ನು ಇಲ್ಲಿ ಬರ್ಕೊಂಡಿನಿ. ಆಮೇಲೆ 10ರಿಂದ 15 ಇದ್ದಿದ್ದು 12 ಆಗಿವೆ. 1, 2, 3, 4, 5, 1, 2, 3, 4, 5 ಈ ರೀತಿ 12 ಇವೆ. ಇದು 7, ಇದು 12. 15ರಿಂದ 20 ಒಳಗಿರುವಂಥ ಸಂಖ್ಯೆಗಳು 6, 1, 2, 3, 4, 5 ಇದೊಂದು 6. ನೆಕ್ಸ್ಟ್ 20ರಿಂದ 25 ಇದ್ದಿದ್ದು 1 ಇದೆ. ಅದನ್ನು 1 ಅಂತೇಳಿ ಇಲ್ಲಿ ಬರ್ಕೊಂಡಿನಿ. 25ರಿಂದ 30 2, 2, 30ರಿಂದ 30ಕ್ಕಿಂತ 30 ಅಥವಾ 30ಕ್ಕಿಂತ ಮೇಲ್ಪಟ್ಟವು 1 ಇದೆ. 1 ಅಂತೇಳಿ ಬರ್ಕೊಂಡಿನಿ. ಟೋಟಲ್ ಇವು ಎಷ್ಟಾಗಬೇಕು? ಇಲ್ಲಿ 30 ಆಗಬೇಕು. ಈ ಹೇಳಿಕೆಯಂತೆ 10 ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗ್ತದೆ? ಇಲ್ಲಿ 10 ಗಂಟೆಗಿಂತ ಅಂದರೆ ಇಲ್ಲಿ ಇದಕ್ಕಿಂತ ಕೆಳಗಡೆ ಎಷ್ಟಿವೆ? ಇಲ್ಲಿ 1 + 7 8
ವಿದ್ಯಾರ್ಥಿಗಳಿದ್ದಾರೆ. ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ 25 ಗಂಟೆಗಳಿಗಿಂತ ವಿದ್ಯಾರ್ಥಿಗಳು ಆ ಸಂಖ್ಯೆ ಎಷ್ಟಾಗ್ತದೆ ಅಂತಂದ್ರೆ 25 ಗಂಟೆಗಿಂತ ಹೆಚ್ಚು ಅಂತಂದ್ರೆ ಇವು ಮೂವರು ವಿದ್ಯಾರ್ಥಿಗಳು 25 ಗಂಟೆಗಿಂತ ಹೆಚ್ಚಾಗಿ ಮೊಬೈಲನ್ನು ಬಳಕೆ ಮಾಡಿದ್ದಾರೆ. ಒಂದು ಸಮಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಒಂದು ಸಮಬಾಹು ತ್ರಿಭುಜ ಅಂತ ತಗೊಳ್ಳೋಣ. ಇಲ್ಲಿ ಎ ಬಿ ಸಿ ಅನ್ನೋದೊಂದು ಸಮಬಾಹು ತ್ರಿಭುಜ. ಎ ಬಿ ಸಿ ಸಮಬಾಹು ತ್ರಿಭುಜ. ಎ ಬಿ ಬಾಹು ಈಕ್ವಲ್ಸ್ ಟು ಬಿ ಸಿ ಈಕ್ವಲ್ಸ್ ಟು ಸಿ ಎ. ಇವು ಮೂರು ಬಾಹುಗಳು ಸಮನಾಗಿವೆ. ಇದರಲ್ಲಿ ಒಂದು ರಚನೆಯನ್ನು ಮಾಡಿಕೊಳ್ಳೋಣ. ಎ ಡಿ ಲಂಬವಾಗಿದೆ ಬಿ ಸಿಗೆ, ಎ ಡಿ ಲಂಬವಾಗಿದೆ ಬಿ ಸಿ. ಎರಡು ತ್ರಿಭುಜಗಳದು. ಈಗ ಸಾಧನೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಈ ಎರಡು ತ್ರಿಭುಜಗಳಲ್ಲಿ ಎ ಡಿ ಬಿ ಕೋನ ಈಕ್ವಲ್ಸ್ ಟು ಎ ಡಿ ಸಿ ಕೋನ ಎರಡು 90 ಡಿಗ್ರಿ. ಇದು ರಚನೆ ಪ್ರಕಾರ. ಅದಾದ ಬಳಿಕ ಎ ಡಿ ಬಾಹು ಈಕ್ವಲ್ಸ್ ಟು ಎ ಡಿ ಬಾಹು ಸಾಮಾನ್ಯ ಬಾಹು. ಇನ್ನೊಂದು ಎ ಬಿ ಬಾಹು ಈಕ್ವಲ್ಸ್ ಟು ಎ ಸಿ ಬಾಹು. ಇದು ದತ್ತದ ಪ್ರಕಾರ. ದತ್ತದಲ್ಲಿ ಕೊಟ್ಟರೆ ಸಮಬಾಹು ತ್ರಿಭುಜ ಅಂಥೇಳಿ. ಹಾಗಾಗಿ ತ್ರಿಭುಜ ಎ ಡಿ ಬಿ ಸರ್ವಸಮವಾಗಿದೆ ತ್ರಿಭುಜ ಎ ಡಿ ಸಿ. ಎರಡು ತ್ರಿಭುಜಗಳೇನಾಗ್ತವೆ? ಸರ್ವಸಮ ಆಗ್ತವೆ. ಬಾಕೋಬ ಪ್ರಕಾರ, ಬಾಹುಕೋನ ಬಾಹು ಪ್ರಕಾರ. ಆದ್ದರಿಂದ ಎರಡು ಕೋನಗಳೇನಾಗಿರ್ತವೆ? ಈಕ್ವಲ್. ಬಿ ಕೋನ ಸಮನಾಗಿದೆ ಸಿ ಕೋನ, ಸಿ ಪಿ ಸಿ ಟಿ. ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರುತ್ತೆ. 37ನೇ ಪ್ರಶ್ನೆ. x-1 ಇದೊಂದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 4x² - 3x - k ನ ಒಂದು ಅಪವರ್ತನವಾಗಿದೆ. k ನ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗೂ ಈ ಬಹುಪದೋಕ್ತಿಯ ಮತ್ತೊಂದು ಅಪವರ್ತನ ಕಂಡುಹಿಡಿಯಿರಿ. x-1 ಈಕ್ವಲ್ಸ್ ಟು 0 ಅಂತೇಳಿ ಒಂದು ಶೂನ್ಯತೆಯನ್ನು ಕೊಟ್ಟಿದ್ದಾರೆ. ಇದನ್ನು x ಈಕ್ವಲ್ಸ್ ಟು 1 ಅಂತೇಳಿ ಆಯಿತು. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 4x² - 3x - k. ಇಲ್ಲಿ ಪಿ ಆಫ್ 1 ತಗೊಳ್ಳೋಣ. 4 × 1² - 3 × 1 - k. ಇಲ್ಲಿ 4 × 1 - 3 - k ಈಕ್ವಲ್ಸ್ ಟು 0 ಅನ್ನೋದು ಬರ್ತದೆ. ಶೂನ್ಯತೆ ಅಂತೇಳಿ ಕೊಟ್ಟಾಗ 0 ಈಕ್ವಲ್ಸ್ ಟು 4 - 3 - k. ಇಲ್ಲಿ 0 ಈಕ್ವಲ್ಸ್ ಟು +1 - k ಅಂತೇಳಿ ಬಂತು. k ಈಕ್ವಲ್ಸ್ ಟು 1 ಅನ್ನೋದು ಬಂತು. ಈ -k ನ ಈ ಕಡೆ ತಂದಾಗ +k ಅಂತೇಳಿ ಆಯಿತು. k ಈಕ್ವಲ್ಸ್ ಟು 1 ಆದಾಗ ಶೂನ್ಯತೆ, ಈ ಬಹುಪದೋಕ್ತಿ ಇನ್ನೊಂದು ಶೂನ್ಯತೆಯನ್ನು ಕಂಡುಹಿಡಬೇಕು. 4x² - 3x ಮೈನಸ್ k ಬೆಲೆ ಎಷ್ಟು ಬಂದ? 1 ಅಂತೇಳಿ ಬಂದ. 1 ಅಂತೇಳಿ ಇಟ್ಕೊಂಡು ಈಕ್ವಲ್ಸ್ ಟು 0. ಇದು ವರ್ಗ ಬಹುಪದೋಕ್ತಿ ಆಯಿತು. ಈ ವರ್ಗ ಬಹುಪದೋಕ್ತಿಯನ್ನು ಬಿಡಿಸಿದಾಗ 4x² - 4x + x -1 ಇದನ್ನು ಈಕ್ವಲ್ಸ್ ಟು 0. ಯಾವ ರೀತಿ ಬಿಡಿಸ್ಕೊಂಡಿದ್ದೀವಿ ಅಂತಂದರೆ 2 ಗುಣಿಸಿದಾಗ -4x² ಅನ್ನೋದು ಬಂತು. ಇದರ ಅಪವರ್ತನಗಳು 4 1 4 x × x x² -4 +3 ಇವೆರಡನ್ನು ಕೂಡಿಸಿದಾಗ ಮಧ್ಯದಲ್ಲಿನ ಸಂಖ್ಯೆ 3x ಅನ್ನೋದು ಬರ್ತದೆ. ಇವೆರಡರಲ್ಲಿ 4x ಅನ್ನೋದು ಕಾಮನ್ ತೆಗೆದಾಗ x - 1 ಅನ್ನೋದು ಬಂತು. ಪ್ಲಸ್ ಇಲ್ಲಿ 1 ಕಾಮನ್ ತೆಗೆದಾಗ x - 1 ಅನ್ನೋದು ಬಂತು ಈಕ್ವಲ್ಸ್ ಟು 0. x - 1 ಈಕ್ವಲ್ಸ್ ಟು 0. ಮತ್ತೊಂದು 4x - 1 ಈಕ್ವಲ್ಸ್ ಟು 0 ಆಯಿತು. x ಈಕ್ವಲ್ಸ್ ಟು 1 ಈಗಾಗಲೇ ಇದು ಸಿಕ್ಕಿದೆ. ಇನ್ನೊಂದು x ಈಕ್ವಲ್ಸ್ ಟು 1/4 ಇದು ಪ್ಲಸ್, ಇಲ್ಲಿ ಮೈನಸ್ ಅನ್ನೋದು ಬರ್ತದೆ. ಇವೆರಡು ಶೂನ್ಯತೆಗಳಾಗಿವೆ, ಅಪವರ್ತನಗಳಾಗಿವೆ. 6ನೇ ಪ್ರಶ್ನೆಯಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಾಗ 38ನೇ ಬಿಟ್ಟು 34 ಸೆಂಟಿಮೀಟರ್ ಎತ್ತರ ಇರುವ ಒಂದು ನೇರ ವೃತ್ತಪಾದದ ಸಿಲಿಂಡರ್ನ ಪಾದದ ಪರಿಧಿಯು 44 ಸೆಂಟಿಮೀಟರ್ ಇದೆ. ಇದರ ಘನಫಲವನ್ನು ಕಂಡುಹಿಡಿಯಿರಿ. ದತ್ತ ಸಿಲಿಂಡರ್ನಷ್ಟೇ ಎತ್ತರ ಮತ್ತು ಪಾದದ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಶಂಕುವಿನ ಘನಫಲವನ್ನು ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಏನೇನು ಕೊಟ್ಟರೆ ಇಲ್ಲಿ ಸಿಲಿಂಡರ್ನ ಎತ್ತರ h ಈಕ್ವಲ್ಸ್ ಟು 44, ಸಿಲಿಂಡರ್ನ ಎತ್ತರ h ಈಕ್ವಲ್ಸ್ ಟು 24 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಪಾದದ ಪರಿಧಿ 2πr ಈಕ್ವಲ್ಸ್ ಟು 44 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ತ್ರಿಜ್ಯಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ 2 × 22/7 × 6
ಈಕ್ವಲ್ಸ್ ಟು 44. 44 ಭಾಗಿಲೆ 7 ಇಂಟು 6 ಈಕ್ವಲ್ಸ್ ಟು 44. ಆರ್ ಈಕ್ವಲ್ಸ್ ಟು 44 ಇಂಟು 7 ಭಾಗಿಲೆ 44. 44 ಕ್ಯಾನ್ಸಲ್ ಆಯಿತು. ಆರ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್ ಅನ್ನೋದು ಬಂತು. ಇದಾದ ಬಳಿಕ ಏನನ್ನು ಕಂಡುಹಿಡಬೇಕು ನಾವು? ಪಾದವನ್ನು ಕಂಡುಹಿಡಿದೆವು. ಇದರ ಘನಫಲವನ್ನು ಕಂಡುಹಿಡಿರಿ. ಘನಫಲವನ್ನು ಕಂಡುಹಿಡಿರಿ ಅಂತಂದ್ರೆ ಸಿಲಿಂಡರ್ನ ಘನಫಲ ಏನಾಗ್ತದ ಅಂತಂದ್ರೆ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಹೇಳಾಗ್ತದ. 22 ಭಾಗಿಲೆ 7 7 ಇಂಟು 7 ಇಂಟು ಎಚ್ ಅನ್ನೋದು 24. 7 ಕ್ಯಾನ್ಸಲ್ ಆಯಿತು. 22 ಇಂಟು 7 ಇಂಟು 24 ಇವೆರಡು ಗುಣಿಸಿದಾಗ 154 ಗುಣಿಲೆ 24 ಅನ್ನೋದು ಬಂತು. ಇವು ಗುಣಾಕಾರ 3696 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಬರ್ತದೆ. ಸಿಲಿಂಡರ್ನ ಘನಫಲ 3696. ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದು. ಇಲ್ಲಿ ಸಿಲಿಂಡರ್ನ ಘನಫಲ 3696 ಭಾಗಿಲೆ 3 ಮಾಡಿದಾಗ 3 1 3 2 3 3 3 2 1 2 3 2 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಸಿಕ್ತು. ನೆಕ್ಸ್ಟ್ ಏನು ಕೇಳಿದ್ದಾರೆ ಇನ್ನೊಂದು ಅಂತಂದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಘನಫಲ ಮತ್ತು ಶಂಕುವಿನ ವಕ್ರ ಮೇಲ್ಮೈ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗ್ತದೆ ಅಂದ್ರೆ ಪೈ ಆರ್ ಎಲ್. ಅದಕ್ಕಿಂತ ಮುಂಚೆ ನಮಗೆ ಎಲ್ ಅನ್ನೋದು ಬೇಕು. ಎಲ್ ಈಕ್ವಲ್ಸ್ ಟು √h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಲ್ ಈಕ್ವಲ್ಸ್ ಟು ಎಚ್ ಅಂದ್ರೆ 24 ಸ್ಕ್ವೇರ್ ಪ್ಲಸ್ ಆರ್ ಅಂದ್ರೆ 7 ಸ್ಕ್ವೇರ್. ಇಲ್ಲಿ 576 ಪ್ಲಸ್ 49 ಎರಡನ್ನು ಕೂಡಿಸಿದಾಗ 625. ಇದು 25 ಅನ್ನೋದು ಬಂತು. ಎಲ್ ಈಕ್ವಲ್ಸ್ ಟು 25. ಇವಾಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ 22 ಭಾಗಿಲೆ 7 ಇಂಟು 7 ಇಂಟು 25. ಎರಡನ್ನು ಓದು. ಎರಡು ಗುಣಾಕಾರ ಮಾಡಿದಾಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ 22 ಗುಣಿಲೆ 25. ಇವೆರಡು ಗುಣಿಸಿದಾಗ 550 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಬಂತು. ಇದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 9ನೇ ತರಗತಿಯ 2024 ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಯ ಎಲ್ಲ ಉತ್ತರಗಳನ್ನು ನೋಡಿದ್ದೇವೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.